Hello students, welcome back to Simple Biology. ಇವತ್ತಿನ ವಿಡಿಯೋದಲ್ಲಿ ಸೆಲ್ ಸೈಕಲ್ ಆ್ಯಂಡ್ ಸೆಲ್ ಡಿವಿಷನ್ ಈ ಚಾಪ್ಟರ್ ಏನಿದೆ ಇದ್ರದ್ದು ಒನ್ ಶಾರ್ಟ್ ವಿಡಿಯೋನ ಹಾಕ್ತಾ ಇದ್ದೀನಿ. ಸೊ ಹಾಗಾಗಿ ನೀವು ಫುಲ್ ಚಾಪ್ಟರ್ನ ನೋಡಬೇಕು, ಅರ್ಥ ಮಾಡ್ಕೊಳ್ಬೇಕು ಅಂದರೆ ಇದೊಂದು ವಿಡಿಯೋನ ನೋಡಿದರೆ ಸಾಕು. ಸೊ ಕಂಪ್ಲೀಟ್ ವಿಡಿಯೋನ ಮಿಸ್ ಮಾಡದೆ, ಎಲ್ಲೂ ಸ್ಕಿಪ್ ಮಾಡದೆ ನೋಡ್ಕೊಳ್ಳಿ. ಈ ಚಾಪ್ಟರಿಂದ ಟೋಟಲ್ 6 ಮಾರ್ಕ್ಸ್ಗೆ ನಿಮಗೆ ಮೇನ್ ಎಕ್ಸಾಮಲ್ಲಿ ಕ್ವಶನ್ನ ಕೇಳ್ತಾರೆ. ನಿಮ್ಮ ಯೂನಿಟ್ ಟೆಸ್ಟ್ಗಳಿಗೆ ಇದಕ್ಕಿಂತ 6 ಮಾರ್ಕ್ಸ್ಗಿಂತ ಜಾಸ್ತಿ ಬರ್ಬೋದು, ಬಟ್ ನಿಮ್ಮ ಮೇನ್ ಆ್ಯನ್ಯುವಲ್ ಎಕ್ಸಾಮಿಗೆ 6 ಮಾರ್ಕ್ಸ್ ಬರುತ್ತೆ. MCQ 3 ಮಾರ್ಕ್ಸ್ಗೆ ಬರುತ್ತೆ, ಹಾಗೆ 3 ಮಾರ್ಕ್ಸ್ ಒಂದು ಶಾರ್ಟ್ ಆನ್ಸರ್ ಇರುತ್ತೆ. ಸೊ ಇದನ್ನ ಅರ್ಥ ಮಾಡ್ಕೊಳ್ಬೇಕು, MCQನ ಸಾಲ್ವ್ ಮಾಡಬೇಕು ಅಂತಂದ್ರೆ ನೀವು ಕಂಪ್ಲೀಟ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಾನ್ಸೆಪ್ಟ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಕಾನ್ಸೆಪ್ಟ್ ಕ್ಲಿಯರ್ ಆದರೆ ನೀವು ಯಾವುದೇ ಕ್ವಶನ್ ಆದರೂ ನೀವು ಆನ್ಸರ್ ಮಾಡ್ಬೋದು. ಸೊ ಮೇನ್ ಆಗಿ ಚಾಪ್ಟರ್ ಅಲ್ಲಿ 2 ಪೋರ್ಷನ್ಸ್ ಬರುತ್ತೆ, ಒಂದು ಸೆಲ್ ಸೈಕಲ್, ಇನ್ನೊಂದು ಮೈಟೋಸಿಸ್ ಅಂಡ್ ಮಿಯೋಸಿಸ್ ಸೆಲ್ ಡಿವಿಷನ್. ಫಸ್ಟ್ ನಾವು ಸೆಲ್ ಸೈಕಲ್ ಬಗ್ಗೆ ನೋಡೋಣ. ಸೆಲ್ ಸೈಕಲ್ ಅಂದರೆ ನಿಮ್ಗೆ ಹೇಗಿರುತ್ತೆ ಅಂತಂದರೆ ಇದರಲ್ಲಿ 4 ಪಾರ್ಟ್ಗಳಿರುತ್ತೆ. ಓಕೆ, ಸೊ 4 ಪಾರ್ಟ್ ಯಾವುದು ಅಂತ ನೋಡೋಣ. ಓಕೆ, ಫಸ್ಟ್ ಒನ್ G1 ಫೇಸ್, S ಫೇಸ್, G2 ಫೇಸ್, M ಫೇಸ್. ಓಕೆ, ಸೊ G1, S, G2 ಇಷ್ಟನ್ನು ನಾವೇನು ಹೇಳ್ತೀವಿ, ಇಂಟರ್ಫೇಸ್ ಅಂತ ಹೇಳ್ತೀವಿ. ಓಕೆ, ಇಂಟರ್ಫೇಸ್ ಇಲ್ಲಿಂದ ಇಲ್ಲಿವರೆಗೂ. ಸೊ ಈ ಸೆಲ್ ಸೈಕಲ್ನ ನೀವು ಡಿವೈಡ್ ಮಾಡೋದಾದರೆ, ಓಕೆ, ಇದನ್ನು 2 ಪಾರ್ಟ್ ಆಗಿ ಡಿವೈಡ್ ಮಾಡ್ಬೋದು. ಯಾವುದಂತಂದರೆ ಇಂಟರ್ಫೇಸ್ ಮತ್ತು ಸೆಲ್ ಡಿವಿಷನ್ ಫೇಸ್ ಅಥವಾ ಸೆಲ್ ಡಿವಿಷನ್. ಓಕೆ, ಸೊ ಏನಿದು ಇಂಟರ್ಫೇಸ್ ಅಂದರಲ್ಲಿ ನಮಗೆ 3 ಇದೆ, G1, S ಮತ್ತು G2. ಓಕೆ, ಸೊ ಇಂಟರ್ಫೇಸ್ ಅಂದರೆ ಫಸ್ಟ್ ಏನು ತಿಳ್ಕೊಂಡಿದ್ರು ಅಂದರೆ ಸೆಲ್ ಡಿವೈಡ್ ಆಗ್ತಾ ಇದೆಯಲ್ಲ, ಮೇನ್ ಆಗಿ ಲೆಸನಲ್ಲಿ ನೀವು ಕಲಿತಾ ಇರೋದೇ ಸೆಲ್ ಹೇಗೆ ಡಿವೈಡ್ ಆಗ್ತಾ ಇದೆ ಅಂತ. ಸೊ ಸೆಲ್ ಡಿವೈಡ್ ಆಗ್ತಾ ಇದೆ, ಯಾಕೆ ಡಿವೈಡ್ ಆಗುತ್ತೆ? ಒಂದು ಹಾಗೆ ಇದ್ರೆ ನೀವು ಹುಟ್ಟಿದಾಗ ಹೆಂಗಿದ್ರಿ, ಚಿಕ್ಕ ಸ್ಮಾಲ್ ಸ್ಟ್ರಕ್ಚರ್ ಇತ್ತು ನಿಮಗೆ, ನಿಮ್ಮ ಬಾಡಿಯಲ್ಲಿ ಸೆಲ್ ಡಿವಿಷನ್ ಆಗಲ್ಲ ಅಂದರೆ ನೀವು ಇಷ್ಟು ದೊಡ್ಡ ಸ್ಟ್ರಕ್ಚರ್ ಆಗಿ ಬೆಳೆಯೋಕ್ಕಾಗುತ್ತಾ? ಸೆಲ್ಗಳು ಡಿವೈಡ್ ಆಗ್ತಾ ಇರಬೇಕು, ಗ್ರೋತ್ ಆಗ್ತಾ ಇರಬೇಕು. ಒಂದು ಗ್ರೋತ್ಗೂ ಬೇಕು, ಮತ್ತು ಏನಾದರೂ ನಿಮ್ಮ ಬಾಡಿಯಲ್ಲಿ ಯಾವುದಾದ್ರೂ ಒಂದು ಸೆಲ್ ಡ್ಯಾಮೇಜ್ ಆಗಿಬಿಟ್ರೆ ಅದನ್ನು ರಿಪ್ಲೇಸ್ ಮಾಡೋದಕ್ಕೂ ಇನ್ನೊಂದು ಸೆಲ್ ಗ್ರೋ ಆಗಬೇಕು ಅಲ್ವಾ, ಹೊಸ ಸೆಲ್ ಗ್ರೋ ಆಗಬೇಕು ಅಂದ್ರೂ ಸೆಲ್ ಡಿವಿಷನ್ ಆಗಬೇಕು. ಹಾಗೆ ರಿಪ್ರೊಡಕ್ಷನ್ ಪ್ರೋಸೆಸ್ಗೂ ಸೆಲ್ ಡಿವಿಷನ್ ಆಗಬೇಕು. ರಿಪೇರ್ ಆಗಬೇಕು ಅಂದರೆ ಏನೋ ಒಂದು ಇಲ್ಲಿ ಕಟ್ ಆಗೋಯ್ತು ನಿಮಗೆ, ಈ ಸೆಲ್ ಏನಿದೆ ಇದು ಡ್ಯಾಮೇಜ್ ಆಗಿರೋದು ರಿಪೇರ್ ಆಗಬೇಕು, ಅದಕ್ಕೂ ಒಂದು ಹೊಸ ಸೆಲ್ ಬೇಕು. ಸೊ ಇಷ್ಟು ರೀಸನ್ಗೆ ನಮ್ಮ ಬಾಡಿಯಲ್ಲಿ ಸೆಲ್ ಡಿವಿಷನ್ ಆಗ್ತಾ ಇದೆ, ಗ್ರೋತ್ಗೆ, ರಿಪ್ರೊಡಕ್ಷನ್ಗೆ, ರಿಪೇರ್ಗೆ, ರಿಪ್ಲೇಸ್ಮೆಂಟ್ಗೆ. ಸೊ 3 R ಅಲ್ಲಿ ಸ್ಟಾರ್ಟ್ ಆಗುತ್ತೆ, ರಿಪ್ರೊಡಕ್ಷನ್, ರಿಪೇರ್ ಮತ್ತು ರಿಪ್ಲೇಸ್ಮೆಂಟ್. ಇದೊಂದು ಗ್ರೋತ್. ಇಷ್ಟು ರೀಸನ್ಗೆ ನಮ್ಮ ಬಾಡಿಯಲ್ಲಿ ಸೆಲ್ ಡಿವಿಷನ್ ಆಗ್ತಾ ಇರೋದು. ಈ ಸೆಲ್ ಡಿವಿಷನ್ ಆಗುವಾಗ ಫಸ್ಟ್ ಏನು ತಿಳ್ಕೊಂಡಿದ್ರು, ಬಿಫೋರ್ ಸೆಲ್ ಡಿವಿಷನ್ ಸೆಲ್ ಇಸ್ ಟೇಕಿಂಗ್ ರೆಸ್ಟ್ ಅಂತ ತಿಳ್ಕೊಂಡಿದ್ರು. ಅದೇನು ಮಾಡ್ತಾರಲ್ಲ, ಸೆಲ್ ಡಿವಿಷನ್ ಸ್ಟಾರ್ಟ್ ಆದಾಗಲೇ ಅದರದ್ದು ಆ್ಯಕ್ಷನ್ ಸ್ಟಾರ್ಟ್ ಆಗೋದು ಅಂತ. ಬಟ್ ಸ್ಲೋ ಆಗಿ ಅವ್ರಿಗೆ ಏನು ಗೊತ್ತಾಯಿತು ಅಂದರೆ ಅದು ಸೆಲ್ ರೆಸ್ಟ್ ತೊಗೋತಾ ಇರಲ್ಲ. ಸೆಲ್ ಡಿವಿಷನ್ ಆಗೋಕ್ಕಿಂತ ಮುಂಚೆ ಆಗುವಂಥ ಸ್ಟೇಜ್ ಏನಿದೆ ಅದನ್ನು ಇಂಟರ್ಫೇಸ್ ಅಂತ ಹೇಳ್ತಾರೆ. ಆ ಇಂಟರ್ಫೇಸ್ ಸ್ಟೇಜಲ್ಲೂ ಕೂಡ ತುಂಬಾ ಚೇಂಜಸ್ ಆಗ್ತಾ ಇರುತ್ತೆ. ಅದನ್ನು ನಾವು ಏನಂತ ಓದ್ಬೋದು, G1 ಫೇಸ್, S ಫೇಸ್ ಮತ್ತು G2 ಫೇಸ್ ಅಂತ 3 ಪಾರ್ಟ್ ಆಗಿ ಡಿವೈಡ್ ಮಾಡ್ಬೋದು ಅಂತ ಗೊತ್ತಾಯಿತು. G ಸ್ಟ್ಯಾಂಡ್ಸ್ ಫಾರ್ ಗ್ರೋತ್. ಓಕೆ, ಗ್ರೋತ್ ಫೇಸ್ 1, ಇದು ಗ್ರೋತ್ ಫೇಸ್ 1. S ಸ್ಟ್ಯಾಂಡ್ಸ್ ಫಾರ್ ಸಿಂಥಸಿಸ್ ಫೇಸ್ ಮತ್ತು G2 ಸ್ಟ್ಯಾಂಡ್ಸ್ ಫಾರ್ ಗ್ರೋತ್ ಫೇಸ್ 2. ಓಕೆ, ಸೊ ಹೀಗೆ ನಾವು 3 ಪಾರ್ಟ್ ಆಗಿ ಡಿವೈಡ್ ಮಾಡಿದ್ವಿ. ಯಾಕೆ ಡಿವೈಡ್ ಮಾಡಿದ್ವಿ ಅಂತಂದರೆ ಬೇಸ್ಡ್ ಆನ್ ದ ಫಂಕ್ಷನ್ ಏನಾಗ್ತಾ ಇದೆ ಪರ್ಫಾರ್ಮೆನ್ಸಲ್ಲಿ, ಅದ್ರ ಬೇಸ್ ಮೇಲೆ ಗ್ರೋತ್ ಫೇಸ್ 1, S ಫೇಸ್, ಸಿಂಥಸಿಸ್ ಫೇಸ್ ಮತ್ತು G2 ಫೇಸ್, ಗ್ರೋತ್ ಫೇಸ್ 2 ಅಂತ ಮಾಡಿದ್ವಿ. ಗ್ರೋತ್ ಫೇಸ್ 1 ಇಲ್ಲಿ ಫಸ್ಟ್ ಗ್ರೋತ್ ಸ್ಟಾರ್ಟ್ ಆಗ್ತಾ ಇದೆ. ಸೆಲ್ ಸಿಂಪಲ್ ಆಗಿ ಹಿಂಗಿತ್ತು ಅಂದರೆ ಫಸ್ಟ್ ಏನಾಗಬೇಕು, ಇದು ಗ್ರೋತ್ ಆಗಬೇಕು, ಇದು ಇನ್ಕ್ರೀಸ್ ಆಗಬೇಕು ಸೈಜಲ್ಲಿ. ಸೈಜ್ ಇನ್ಕ್ರೀಸ್ ಆಗಬೇಕು ಅಂದರೆ ಏನಾಗಬೇಕು, ಅದರೊಳಗಡೆ ಸೆಲ್ ಕಂಟೆಂಟ್ ಏನಿದೆ, ಸೈಟೋಪ್ಲಾಸಮ್ ಇದೆ, ಸೈಟೋಪ್ಲಾಸಮ್ ಇನ್ಕ್ರೀಸ್ ಆಗಬೇಕು. ನ್ಯೂಕ್ಲಿಯಸ್ಗೆ ಬರಲ್ಲ. ಓಕೆ, ಸೈಟೋಪ್ಲಾಸಮ್ ಇನ್ಕ್ರೀಸ್ ಆಗಬೇಕು. ಮತ್ತು ಅದರೊಳಗಡೆ ಇನ್ನೇನಿದೆ, ಸೈಟೋಪ್ಲಾಸಮ್ ಅಲ್ಲದೇ ಸೆಲ್ ಆರ್ಗನಲ್ಗಳಿದೆ, ಏನೇನೋ ಸೆಲ್ ಆರ್ಗನಲ್ಗಳಿದೆ. ಈ ಸೆಲ್ ಆರ್ಗನಲ್ಗಳೆಲ್ಲ ಮಲ್ಟಿಪ್ಲೈ ಆಗಬೇಕು. ಸೊ ಇಷ್ಟು ಆದ್ರೇ ಅದರದ್ದು ಗ್ರೋತ್ ಆಯಿತು ಅಂತ ಅರ್ಥ. ಸೊ ಫಸ್ಟ್ ಗ್ರೋತ್ ಫೇಸ್ 1 ಏನಾಗ್ತಾ ಇದೆ, ಇನ್ಕ್ರೀಸ್ ಇನ್ ದ ಸೈಟೋಪ್ಲಾಸಮ್, ಇನ್ಕ್ರೀಸ್ ಇನ್ ದ ನಂಬರ್ ಆಫ್ ಸೆಲ್ ಆರ್ಗನಲ್ಸ್, ಇದಿಷ್ಟು G1 ಆಗ್ತಾ ಇದೆ. ಸಿಂಥಸಿಸ್ ಫೇಸಲ್ಲಿ ಏನಾಗ್ತಾ ಇದೆ ಹಾಗಿದ್ರೆ, ಸೊ ಈಗ ಗ್ರೋತ್ ಆಗಿದೆ, ಸ್ಮಾಲ್ ಇದ್ದಿದ್ದು ಬಿಗ್ ಸೈಜ್ ಆಯಿತು, ಗ್ರೋತ್ ಆಗಿದೆ. ನೆಕ್ಸ್ಟ್ ಏನಾಗ್ತಾ ಇದೆ, ಇಲ್ಲಿ ಸಿಂಥಸಿಸ್ಸಲ್ಲಿ DNA ರೆಪ್ಲಿಕೇಶನ್ ಆಗುತ್ತೆ. DNA ರೆಪ್ಲಿಕೇಶನ್ ಅಥವಾ DNA ಡ್ಯೂಪ್ಲಿಕೇಶನ್ ಅಂತ ಹೇಳ್ತೀವಿ. DNA ಎಲ್ಲಿದೆ, ನಾವು ಕಲ್ತಿದ್ವಲ್ವಾ, ನ್ಯೂಕ್ಲಿಯಸ್ ಸ್ಟ್ರಕ್ಚರ್ ನೆನಪಿದೆ ಅಲ್ವಾ. ನ್ಯೂಕ್ಲಿಯಸ್ ಒಳಗಡೆ ಏನಿದೆ, ಕ್ರೊಮ್ಯಾಟಿನ್ ಇದೆ. ಕ್ರೊಮ್ಯಾಟಿನ್ ಯಾವುದರಿಂದ ಆಗಿದೆ, ಈ DNA ಇಂದ ಆಗಿದೆ. ಸೊ ಈ DNA ಇನ್ಕ್ರೀಸ್ ಆಯಿತು ಅಂದರೆ ಏನರ್ಥ, ನ್ಯೂಕ್ಲಿಯಸ್ ಕೂಡ
ದೊಡ್ಡದಾಯಿತು ಅಂತ ಅರ್ಥ. ಸೊ ಅದಕ್ಕೆ ನಾನು ಇಲ್ಲಿ ಹೇಳಿದೆ, ಇಲ್ಲಿ ನ್ಯೂಕ್ಲಿಯಸ್ ಇನ್ಕ್ರೀಸ್ ಆಗಲ್ಲ ಸೈಜಲ್ಲಿ. ಈ ಸೆಕೆಂಡ್ ಸ್ಟೇಜ್ ಏನಿದೆ ಸಿಂಥಸಿಸ್ ಫೇಸ್, ಅಲ್ಲಿ ಆಗುತ್ತೆ. ಫಸ್ಟ್ ಇಲ್ಲಿ ಬೇರೆದೆಲ್ಲ ಆಗಿದೆ ನ್ಯೂಕ್ಲಿಯಸ್ನ ಬಿಟ್ಟು. ನೆಕ್ಸ್ಟ್ ನೀವು ಸಿಂಥಸಿಸ್ ಫೇಸಿಗೆ ಬಂದಾಗ DNA ಮಲ್ಟಿಪ್ಲೈ ಆದಾಗ, DNA ರೆಪ್ಲಿಕೇಶನ್ ಆದಾಗ, DNA ಡೂಪ್ಲಿಕೇಶನ್ ಆದಾಗ ಇಲ್ಲಿ ನಂಬರ್ ಆಫ್ ಕ್ರೋಮೋಸೋಮ್ ಅಥವಾ ನಂಬರ್ ಆಫ್ ಏನಿದೆ DNA ಅದು ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಗ್ರೋತ್ ಫೇಸ್ 2 ಅಲ್ಲಿ ಏನಾಗ್ತಿದೆ ಹಾಗಾದರೆ, ಇಲ್ಲಿ ಕಂಪ್ಲೀಟಾಗಿ ಇಷ್ಟು ಆಗೋಗಿದೆ. ಇನ್ನು ಗ್ರೋತ್ ಫೇಸ್ 2 ಅಲ್ಲಿ ಏನಾಗ್ತಾ ಇದೆ, ಇಲ್ಲಿ ಪ್ರೋಟೀನ್ ಸಿಂಥಸಿಸ್ ಆಗುತ್ತೆ. ಪ್ರೋಟೀನ್ ಸಿಂಥಸಿಸ್ ಫಸ್ಟಲ್ಲೂ ಆಗಿರುತ್ತೆ, ಇಲ್ಲೂ ಕೂಡ ಆಗ್ತಾ ಇದೆ. ಓಕೆ, ಪ್ರೋಟೀನ್ ಸಿಂಥಸಿಸ್ ಆಗ್ತಾ ಇದೆ. ಸೊ ಇಷ್ಟೆಲ್ಲ ಪ್ರೋಸೆಸ್ ಆದಮೇಲೆ ಸೆಲ್ ಡಿವಿಷನ್ ಆಗೋದು. ಓಕೆ, ಸೊ ಇಷ್ಟನ್ನು ಯಾವ್ದ್ರ ಅಂಡರಲ್ಲಿ ಬರ್ತಾ ಇದೆ, ಸೆಲ್ ಸೈಕಲ್ ಅಂಡರೆಲ್ಲ ಬರ್ತಿದೆ. ಸೊ ನಾವೇನಂತ ಡಿಫೈನ್ ಮಾಡ್ಬೋದು ಸೆಲ್ ಸೈಕಲ್ನ, ಇಟ್ ಈಸ್ ಅ time or it is a duration taken by the cell from one cell division to another cell division. ಇಲ್ಲಿಂದ ಒಂದು ಸೆಲ್ ಡಿವಿಷನ್ ಮೈಟೋಸಿಸ್ ಅಥವಾ ಮಿಯೋಸಿಸ್ ಇಲ್ಲಿ ಸ್ಟಾರ್ಟ್ ಆಗ್ತಿದ್ಯಾ, ಒಂದು ಸೆಲ್ ಡಿವಿಷನ್ಗೂ ಇನ್ನೊಂದು ಸೆಲ್ ಡಿವಿಷನ್ಗೂ ಇರುವಂಥ ಫುಲ್ ಏನು ಟೈಮ್ ಇದೆಯಲ್ಲ ಅದನ್ನು ಸೆಲ್ ಸೈಕಲ್ ಅಂತ ಹೇಳ್ತೀವಿ. ಇಟ್ ಈಸ್ ಅ ಡ್ಯೂರೇಷನ್ ಟೇಕನ್ ಬೈ ದ ಸೆಲ್ ಫ್ರಮ್ ಒನ್ ಸೆಲ್ ಡಿವಿಷನ್ ಟು ಅನದರ್ ಸೆಲ್ ಡಿವಿಷನ್ ಅಂತನಾದರೂ ಹೇಳ್ಬೋದು. ಅಥವಾ ನೀವು ಇಟ್ ಈಸ್ ಅ ಸೀರೀಸ್ ಆಫ್ ಚೇಂಜಸ್ ವಿಚ್ ಇಸ್ ಟೇಕಿಂಗ್ ಪ್ಲೇಸ್ ಇನ್ ದ ಸೆಲ್ ಫಾರ್ ದ ಸೆಲ್ ಡಿವಿಷನ್ ಅಂತಲೂ ಹೇಳ್ಬೋದು. ಓಕೆ, ಡ್ಯೂರಿಂಗ್ ದ ಸೆಲ್ ಡಿವಿಷನ್ ಒಂದು ಗ್ರೋತ್ ಕಂಪ್ಲೀಟಾಗಿ ಆಗೋದಕ್ಕೆ ಅಥವಾ ಡಿವಿಷನ್ ಆಗೋದಕ್ಕೆ ಏನೇನೆಲ್ಲ ಸೀರೀಸ್ ಆಫ್ ಚೇಂಜಸ್ ಆಗ್ತಿದೆ ಅದೆಲ್ಲ ಸೆಲ್ ಸೈಕಲ್ ಅಂಡರಲ್ಲಿ ಬರುತ್ತೆ. ಸೊ ಹೇಗಾದರೂ ಡೆಫಿನೇಷನ್ ನೀವು ಏನು ನಿಮಗೆ ಬುಕ್ಕಲ್ಲಿದೆ ಅದನ್ನು ಕಲ್ತ್ಕೊಳ್ಳಿ. ನೆಕ್ಸ್ಟ್ ಕಮಿಂಗ್ ಟು ದ ಸೆಲ್ ಡಿವಿಷನ್, ಸೆಲ್ ಸೈಕಲ್ ಬಗ್ಗೆ ಬ್ರೀಫ್ ಆಗಿ ನೋಡಿ ಆಯಿತು. ಸ್ಟ್ರಕ್ಚರ್ನು ನಾನು ಆಲ್ರೆಡಿ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಸಿಂಪಲ್ ವೇಯಲ್ಲಿ ಎಷ್ಟು ನೀಟಾಗಿ ಮಾಡ್ಬೋದು ಅಂತ ಹೇಳಿದ್ದೀನಿ. ನೆಕ್ಸ್ಟ್ ಇದು ಸೆಲ್, ಕಮಿಂಗ್ ಟು ದ ಸೆಲ್ ಡಿವಿಷನ್, 2 ಥರ ಸೆಲ್ ಡಿವಿಷನ್ ಇದೆ ನಿಮಗೆ. ಒಂದು ಮೈಟೋಸಿಸ್, ಇನ್ನೊಂದು ಮಿಯೋಸಿಸ್. ಓಕೆ, ಮೈಟೋಸಿಸ್ ಮತ್ತು ಮಿಯೋಸಿಸ್. ಏನಿದು ಮೈಟೋಸಿಸ್ ಮಿಯೋಸಿಸ್ ಎರಡೂ ಕೂಡ ಸೆಲ್ ಡಿವಿಷನ್ನೇ. ಮೈಟೋಸಿಸ್ ಎಲ್ಲಿ ಆಗ್ತಾ ಇದೆ ಅಂತಂದರೆ ನಿಮಗೆ ಬಾಡಿ ಸೆಲ್ಸಲ್ಲಿ ಆಗ್ತಾ ಇದೆ. ಎಲ್ಲ ನಿಮ್ಮ ಬಾಡಿ ಒಳಗಡೆ ಯಾವ ಸೆಲ್ ಇದೆ ಎಲ್ಲ ಸೆಲ್ಲಲ್ಲೂ ಆಗ್ತಾ ಇರೋದೆ ನಿಮಗೆ ಮೈಟೋಸಿಸ್. ಸೊ ಬಾಡಿ ಸೆಲ್ನ ಸೊಮ್ಯಾಟಿಕ್ ಸೆಲ್ ಅಂತಲೂ ಹೇಳ್ತಾರೆ. ಸೊ ಅಲ್ಲೇ ಆಗ್ತಾ ಇದೆ. ಇಲ್ಲಿ ಮಿಯೋಸಿಸ್ ಎಲ್ಲ ಆಗ್ತಾ ಇದೆ, ಇದು ಆಗ್ತಾ ಇರೋದು ರಿಪ್ರೊಡಕ್ಟಿವ್ ಸೆಲ್ಲಲ್ಲಿ. ಓಕೆ, ಇದು ರಿಪ್ರೊಡಕ್ಟಿವ್ ಸೆಲ್ಲಲ್ಲಿ ಆಗ್ತಾ ಇದೆ. ರಿಪ್ರೊಡಕ್ಟಿವ್ ಸೆಲ್ ಯಾವುದು ನಿಮ್ಮ ಬಾಡಿಯಲ್ಲಿ, ಫೀಮೇಲಲ್ಲಿ ತೊಗೊಂಡ್ರೆ ಓವಾ, ಮೇಲಲ್ಲಿ ತೊಗೊಂಡ್ರೆ ಸ್ಪರ್ಮ್. ಹೀಗೆ ಇದು ಹಾಗಿದ್ರೆ ಬರೀ ಹ್ಯೂಮನ್ ಬೀಯಿಂಗಲ್ಲಿ ಮಾತ್ರ ಆಗೋದ ಮೈಟೋಸಿಸ್ ಮಿಯೋಸಿಸ್? ನೋ, ಎಲ್ಲ ಅನಿಮಲಲ್ಲೂ ಎಲ್ಲ ಪ್ಲಾಂಟ್ಸಲ್ಲೂ ಕೂಡ ಇದು ಆಗ್ತಾ ಇರುತ್ತೆ. ಎಲ್ಲೆಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗಬೇಕು ಅಲ್ಲೆಲ್ಲ ಮಿಯೋಸಿಸ್ ಆಗಲೇಬೇಕು. ಸೊ ನಾನು ಯಾಕೆ ನಮ್ಮ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಹ್ಯೂಮನ್ ಬೀಯಿಂಗ್ದು ಅಂತಂದರೆ ನಿಮ್ಗೆ ಈ ನೆನ್ಪಿಟ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ ಅಷ್ಟೇ ಹೇಳ್ತಾ ಇರೋದು. ಬಟ್ ಮೈಟೋಸಿಸ್ ಮಿಯೋಸಿಸ್ ಎಲ್ಲದರಲ್ಲೂ ಆಗ್ತಾ ಇದೆ, ಪ್ಲಾಂಟಲ್ಲೂ ಆಗ್ತಾ ಇದೆ, ಬೇರೆ ಎಲ್ಲ ಅನಿಮಲಲ್ಲೂ ಆಗ್ತಾ ಇದೆ. ಸೊ ಮೇನ್ ಆಗಿದ್ರೆ ಎರಡರ ಡಿಫ್ರೆನ್ಸ್ನ ಹೇಳಿದ್ದೀನಿ, ಮೈಟೋಸಿಸ್ ಅಂದ್ರೇನು ಮಿಯೋಸಿಸ್ ಅಂದ್ರೇನು ಅಂತ ಹೇಳಿದ್ದೀನಿ. ಇನ್ನು ಡೀಟೇಲ್ ಆಗಿ ಈಗ ನಾವು ಕಲಿಬೇಕು. ನೆಕ್ಸ್ಟ್ ಏನು ಕಲಿಯೋಣ, ಈ ಮೈಟೋಸಿಸ್ಸಲ್ಲಿ ಮೇನ್ ಆಗಿ ಏನಾಗುತ್ತೆ, ಒಂದು ಸೆಲ್ ಇರೋದು 2 ಸೆಲ್ ಆಗಿ ಡಿವೈಡ್ ಆಗುತ್ತೆ. ಪೇರೆಂಟ್ ಸೆಲ್ ವಿಲ್ ಬಿಕಮ್ 2 ಡಾಟರ್ ಸೆಲ್ಸ್. ಓಕೆ, 1 ಪೇರೆಂಟ್ ಸೆಲ್ ಇಸ್ ಬಿಕಮಿಂಗ್ 2 ಡಾಟರ್ ಸೆಲ್. ಬಟ್ ಇಲ್ಲಿ ಏನಾಗ್ತಾ ಇದೆ, 1 ಪೇರೆಂಟ್ ಸೆಲ್ ವಿಲ್ ಬಿಕಮ್ ಫೈನಲಿ 4 ಡಾಟರ್ ಸೆಲ್. ಓಕೆ, ಸೊ ಇದು ನಾನು ಡಿಫ್ರೆನ್ಸಸ್ನ ಮೈಟೋಸಿಸ್ಗೂ ಮಿಯೋಸಿಸ್ಗೂ ಡಿಫ್ರೆನ್ಸ್ ಏನು ಅಂತ ಹೇಳಿದ್ರೆ ನೀವು ಅದಕ್ಕೆ ಗೊತ್ತಿರಬೇಕು, ನಿಮ್ಗೆ ಏನಿದು ಮೈಟೋಸಿಸ್ ಮತ್ತು ಮಿಯೋಸಿಸ್ ಏನು ಅಂತ ಡಿಫ್ರೆನ್ಸ್ ಗೊತ್ತಿರಬೇಕು. 1 ಪಾಯಿಂಟ್ ಆಲ್ರೆಡಿ ಹೇಳಿದೆ, ಎಲ್ಲಿ ಆಗ್ತಾ ಇದೆ ಅದನ್ನು ಬರೀರಿ. ಬಾಡಿ ಸೆಲ್ಲಲ್ಲಿ ಆಗ್ತಾ ಇದೆ, ಇಲ್ಲಿ ರಿಪ್ರೊಡಕ್ಟಿವ್ ಸೆಲ್ಲಲ್ಲಿ ಆಗ್ತಾ ಇದೆ. ಇಲ್ಲಿ ಪೇರೆಂಟ್ ಸೆಲ್ ವಿಲ್ ಡಿವೈಡ್ ಇಂಟು 2 ಡಾಟರ್ ಸೆಲ್, ಹಿಯರ್ ಪೇರೆಂಟ್ ಸೆಲ್ ವಿಲ್ ಡಿವೈಡ್ ಇಂಟು 4 ಡಾಟರ್ ಸೆಲ್ಸ್. ಅದಾಯ್ತಾ. ನೆಕ್ಸ್ಟ್ ಇನ್ನೇನು ಡಿಫ್ರೆನ್ಸ್ ಅಂದರೆ ಮೈಟೋಸಿಸ್ಸಲ್ಲಿ ನಿಮಗೆ ಯಾವುದೇ ರೀತಿ ಏನು ಹೇಳ್ತೀವಿ ನಾವು ಜೆನೆಟಿಕ್ ರೀಕಾಂಬಿನೇಷನ್ ಆಗಲ್ಲ. ಅಂದರೆ ಈಗ ನೀವು ನಿಮ್ಮ ಪೇರೆಂಟ್ಸ್ ಥರನೇ ಎಕ್ಸಾಕ್ಟ್ ಆಗಿದ್ದೀರಾ, ನಿಮ್ಮ ಅಮ್ಮ ಹೇಗಿದ್ರೆ ಹಾಗೆ, ನಿಮ್ಮಪ್ಪ ಹೇಗಿದ್ರೆ ಹಾಗೆ ಎಕ್ಸಾಕ್ಟ್ ಆಗಿದ್ದೀರಾ, ಇಲ್ಲ ನೀವು ಸ್ವಲ್ಪ ಡಿಫ್ರೆಂಟ್, ನಿಮ್ಮ ಫೀಚರ್ಸ್ ಏನಿದೆ ಡಿಫ್ರೆಂಟ್ ಇದೆ. ಈವನ್ ಕ್ಯಾರೆಕ್ಟರ್ ಕೂಡ ಕೆಲವೊಂದು ಕ್ಯಾರೆಕ್ಟರ್ ನಿಮ್ಮ ಅಮ್ಮನಿಂದ ಬಂದಿದೆ, ಕೆಲವೊಂದು ಕ್ಯಾರೆಕ್ಟರ್ ನಿಮ್ಮ ಅಪ್ಪನಿಂದ ಬಂದಿದೆ. ಯಾಕೆ ಅಂತಂದರೆ ಅಲ್ಲಿ ಮಿಕ್ಸಿಂಗ್ ಆಗ್ತಾ ಇದೆ, ಕ್ಯಾರೆಕ್ಟರ್ಸ್ ಮಿಕ್ಸಿಂಗ್ ಆಗ್ತಾ ಇದೆ. ಆ ಥರ ಆಗೋದು ಮಿಯೋಸಿಸ್ ಆಗಿದ್ರೆ ಮಾತ್ರ. ಸೊ ಅದಕ್ಕೆ ಹೇಳಿದ್ದು ನಾನು ರಿಪ್ರೊಡಕ್ಟಿವ್ ಸೆಲ್ಸಲ್ಲಿ ಮಾತ್ರ ಆಗೋದು ಅಂತ ಮಿಯೋಸಿಸ್. ಸೊ ಇಲ್ಲೇನಾಗುತ್ತೆ ನಿಮಗೆ ಜೆನೆಟಿಕ್ ರೀಕಾಂಬಿನೇಷನ್, ಜೆನೆಟಿಕ್ ಮಿಕ್ಸಿಂಗ್ ಅಥವಾ ಜೆನೆಟಿಕ್ ರೀಕಾಂಬಿನೇಷನ್ ಅಂತ ಹೇಳ್ತೀವಿ, ಇದು ಆಗ್ತಾ ಇದೆ. ಓಕೆ, ಜೆನೆಟಿಕ್ ರೀಕಾಂಬಿನೇಷನ್ ಮಿಯೋಸಿಸಲ್ಲಿ ಮಾತ್ರ ಆಗೋದು. ಇಲ್ಲಿ ಏನಾಗುತ್ತೆ, ಇಲ್ಲಿ ಸೇಮ್ ಎಕ್ಸಾಕ್ಟ್ ಕಾಪಿ ಇರುತ್ತೆ, ಸೇಮ್ ಆಸ್ ಪೇರೆಂಟ್. ನಿಮ್ಗೆ ಏನು ಡಾಟರ್ ಸೆಲ್ಸ್ ಪ್ರೊಡ್ಯೂಸ್ ಆಗ್ತಾ ಇದೆ ಇದು ಸೇಮ್ ಆಸ್ ಪೇರೆಂಟ್ ಇರುತ್ತೆ. ಓಕೆ, ಇಲ್ಲಿ ಎಲ್ಲ ಮಿಕ್ಸ್, ಇಲ್ಲಿ 2 ಪೇರೆಂಟ್ದು ಕ್ರೋಮೋಸೋಮ್ ಮಿಕ್ಸ್ ಆಗಿ ಬೇರೆ ನಿಮಗೆ ಫೈನಲ್ ಆಗಿ ಬರುವಂಥ ಏನಿದೆ ಡಾಟರ್ ಸೆಲ್ಗಳು, ಅದರಲ್ಲಿ ನಿಮಗೆ ಜೆನೆಟಿಕ್ ರೀಕಾಂಬಿನೇಷನ್ ಆಗಿರುತ್ತೆ. ಬಟ್ ಇಲ್ಲಿ ಮೈಟೋಸಿಸಲ್ಲಿ ಸೇಮ್ ಆಸ್ ಪೇರೆಂಟ್, ಸೇಮ್ ಆಗಿರುತ್ತೆ. ನೆಕ್ಸ್ಟ್ ಕಮಿಂಗ್ ಟು ದ ನಂಬರ್ ಆಫ್ ಕ್ರೋಮೋಸೋಮ್, ಇಲ್ಲಿ ನಾನು ಹ್ಯೂಮನ್ ಬೀಯಿಂಗ್ದೇ ಎಕ್ಸಾಂಪಲ್ ತೊಗೊಳ್ತೀನಿ. ಬಾಡಿ ಸೆಲ್ಲಲ್ಲಿ ಈಗ ಸಪೋಸ್ ನಾನು ಇಲ್ಲೆಲ್ಲೋ ಈ ಸ್ಕಿನ್ನಲ್ಲಿರುವಂಥ ಸೆಲ್ಲಲ್ಲಿ ಡಿವಿಷನ್ ಆಗ್ತಾ ಇದೆ ಅಂತಂದರೆ ಇಲ್ಲಿ ಎಷ್ಟಿರುತ್ತೆ ಅಂತಂದರೆ 46 ಕ್ರೋಮೋಸೋಮ್ ಇರುತ್ತೆ ಸೆಲ್ಲಲ್ಲಿ. ಡಿವೈಡ್ ಆದಾಗ ಡಾಟರ್ ಸೆಲ್ಲಲ್ಲೂ 46 ಇರುತ್ತೆ.
ಓಕೆ. ಸೊ ಇಲ್ಲೂ 46 ಹೊಸದಾಗಿ ಬರುವಂಥ ಸೆಲ್ಗಳಲ್ಲೂ 46 ಇದೆ. ಬಟ್ ಮಿಯೋಸಿಸಲ್ಲಿ ಹಾಗಲ್ಲ. ಪ್ಯಾರೆಂಟಲ್ಲಿ 46 ಇದ್ದರೆ ನಿಮಗೆ ಫೈನಲ್ ಆಗಿ ಬರುವಂಥ ಡಾಟರ್ ಸೆಲ್ಲಲ್ಲಿ 23 ಇರುತ್ತೆ. ಅಂದರೆ ಏನು, ಹಾಫ್ ಆಗೋಯ್ತು, ಹಾಫ್ ಆಯಿತು. 4 ಡಾಟರ್ ಸೆಲ್ಸ್ ನಾನು ಇಲ್ಲಿ ಒಂದೇ ಒಂದು ತೋರಿಸಿದ್ದೀನಿ, ಜಾಗ ಇಲ್ಲ ಅದಕ್ಕೆ. ಸೊ ಇಲ್ಲೇನಾಗ್ತಾ ಇದೆ, ಮಿಯೋಸಿಸಲ್ಲಿ ಹಾಫ್ ಆಫ್ ದ ಕ್ರೋಮೋಸೋಮ್ ನಂಬರ್ ಆಗ್ತಾ ಇದೆ. ಇಲ್ಲಿ ಮೈಟೋಸಿಸಲ್ಲಿ ಸೇಮ್ ನಂಬರ್ 46 ಇತ್ತ, ಡಾಟರಲ್ಲೂ 46. ಬಟ್ ಇಲ್ಲಿ ಮಿಯೋಸಿಸಲ್ಲಿ ಏನಿದೆ ಅದು ಹಾಫ್ ಆಗ್ತಾ ಇದೆ. ಸೊ ಇಷ್ಟು ನಾನು ಜಸ್ಟ್ ಒಂದು 4 ಪಾಯಿಂಟ್ಸ್ ಹೇಳಿದ್ದೀನಿ. ಇನ್ನು ಇದು ಬಿಟ್ಟರೆ ನಿಮಗೆ ಬೇಕಿದ್ರೆ ನೀವು ಎಲ್ಲಿ ಆಗ್ತಾ ಇದೆ ಅದನ್ನು ನಾನು ಹೇಳ್ದೆ ಅಲ್ಲ. ಫಾರ್ ಎಕ್ಸಾಂಪಲ್ ಈಗ ಸ್ಕಿನ್ನಲ್ಲಿ ನೀವು ಎಕ್ಸಾಂಪಲ್ನ ಬರಿಬೋದು. ಈ ಕಡೆ ಬರೆದ್ರೆ ಓವಾ ಮತ್ತು ಸ್ಪೋಮ್ ಅಂತ ಬರಿಬೋದು. ಸೊ ಹೀಗೆ ಮೇನ್ ಆಗಿ ನೀವು 2 ಡಿಫ್ರೆನ್ಸ್ 5 ಮಾರ್ಕ್ಸ್ಗೆ 5 ಪಾಯಿಂಟ್ಸ್ ಬರಿಬೋದು ಆರಾಮಾಗಿ. ಸೊ ಇದು ಡಿಫ್ರೆನ್ಸ್ ಆಯಿತು. ನೆಕ್ಸ್ಟ್ ನಾವು ಈಗ ಮೈಟೋಸಿಸ್ ಮತ್ತು ಮಿಯೋಸಿಸನ್ನು ನಾವು ಡಿಫ್ರೆನ್ಸ್ ನೋಡ್ತಾ ಹೋಗೋಣ, ಹಾಗೆ ಸ್ಟೇಜಸ್ ನೋಡ್ತಾ ಹೋಗೋಣ. ಮೈಟೋಸಿಸಲ್ಲಿ 4 ಸ್ಟೇಜ್ ಇರೋದು, ಪ್ರೋಫೇಸ್, ಮೆಟಾಫೇಸ್, ಅನಾಫೇಸ್, ಟಿಲೋಫೇಸ್. ಈ 4 ಸ್ಟೇಜನ್ನ ನಾವು ಫಸ್ಟ್ ಕಲ್ತ್ಕೊಳ್ಳೋಣ. ಮಿಯೋಸಿಸಲ್ಲಿ ಸ್ವಲ್ಪ ಕಾಂಪ್ಲಿಕೇಶನ್ ಇದೆ, 2 ಸ್ಟೆಪ್ಪಲ್ಲಿ ಆಗುತ್ತೆ. ಅದು ನಿಮಗೆ ಮಿಯೋಸಿಸ್ 1 ಮತ್ತು ಮಿಯೋಸಿಸ್ 2 ಅಂತ 2 ಸ್ಟೇಜಲ್ಲಿ ಆಗುತ್ತೆ. ಅದನ್ನು ಬೇಕಿದ್ರೆ ನೀವು ಡಿಫರೆನ್ಸಿಗೆ ಬರಿಬೋದು. ಮೈಟೋಸಿಸಲ್ಲಿ ಸಿಂಪಲ್ ಡಿವಿಷನ್ ಇರುತ್ತೆ, ಬಟ್ ಮಿಯೋಸಿಸಲ್ಲಿ ಲಿಟ್ಲ್ ಕಾಂಪ್ಲಿಕೇಟೆಡ್, ಟೇಕ್ಸ್ ಪ್ಲೇಸ್ ಇನ್ 2 ಸ್ಟೇಜಸ್, ಮಿಯೋಸಿಸ್ 1, ಮಿಯೋಸಿಸ್ 2. ಅದನ್ನು ಬೇಕಿದ್ರೆ ನೀವು ಡಿಫರೆನ್ಸಿಗೆ ಬರಿಬೋದು. ಮೈಟೋಸಿಸಲ್ಲಿ ನಿಮಗೆ 4 ಸ್ಟೇಜ್ ಇದೆ, ಪ್ರೋಫೇಸ್, ಮೆಟಾಫೇಸ್, ಅನಾಫೇಸ್, ಟಿಲೋಫೇಸ್. ಇದೇ ಆರ್ಡರಲ್ಲಿ ಕಲ್ತ್ಕೋಬೇಕು, ಆರ್ಡರ್ ಚೇಂಜ್ ಮಾಡಬೇಡಿ. ಪ್ರೋಫೇಸ್, ಮೆಟಾಫೇಸ್, ಟಿಲೋಫೇಸ್, ಅನಾಫೇಸ್, ಪಿ ಮ್ಯಾಟ್ ಅಂತ ಕಲ್ತ್ಕೊಳ್ಳಿ ಈಸಿಯಾಗಿ. ಪಿ ಮ್ಯಾಟ್ ಅಂತ ನೆನ್ಪಿಟ್ಕೊಂಡ್ರೆ ನೀವು ಈಸಿಯಾಗಿ ಬರೀಬೋದು. ನಾನು ಕ್ವಿಕ್ಕಾಗಿ ಎಲ್ಲ ಪಾಯಿಂಟ್ಸ್ನ ಹೇಳ್ತಾ ಹೋಗ್ತೀನಿ, ಹಾಗೆ ಪಿಕ್ಚರ್ನ ಇಲ್ಲಿ ಹಾಕ್ತಾ ಇರ್ತೀನಿ. ಡ್ರಾ ಮಾಡಿದ್ರೆ ಟೈಮ್ ಆಗುತ್ತೆ, ಸೊ ನಾನು ಡ್ರಾ ಮಾಡ್ತಾ ಇಲ್ಲ. ಬಟ್ ನೀವು ಡಯಾಗ್ರಾಮ್ನು ಕಲ್ತ್ಕೊಂಡಿರಿ. ಏನಾದರೂ ನಿಮ್ಗೆ ಯಾವುದೇ ಸ್ಟೇಜ್ನ ಎಕ್ಸ್ಪ್ಲೇನ್ ಮಾಡೋಕೆ ಕೊಟ್ಟರು ವಿತ್ ಡಯಾಗ್ರಾಮೇ ನೀವು ಎಕ್ಸ್ಪ್ಲೇನ್ ಮಾಡಬೇಕು, ಓಕೆನಾ. ಸೊ ಫಸ್ಟ್ ಸ್ಟೇಜಲ್ಲಿ ಏನಾಗ್ತಾ ಇದೆ, ಪ್ರೋಫೇಸ್ ಸ್ಟೇಜಲ್ಲಿ. ಸೊ ನಾರ್ಮಲ್ ಆಗಿ ನಾನು ಏನು ಹೇಳಿದ್ದೆ ನಿಮಗೆ, ನ್ಯೂಕ್ಲಿಯಸ್ ಸ್ಟ್ರಕ್ಚರ್ ಎಕ್ಸ್ಪ್ಲೇನ್ ಮಾಡುವಾಗ ಹೇಳಿದ್ದೆ. ಫಸ್ಟ್ ಏನಿರುತ್ತೆ, ಕ್ರೊಮ್ಯಾಟಿನ್ ಇರುತ್ತೆ. ಬಟ್ ಡ್ಯೂರಿಂಗ್ ದ ಸೆಲ್ ಡಿವಿಷನ್ ಅದು ಕ್ರೋಮೋಸೋಮ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಹೇಳಿದೆ, ನೆನಪಿದೆಯಾ. ಸೊ ಕ್ರೋಮೋಸೋಮ್ ಆಗಿ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಅರ್ಲಿ ಪ್ರೋಫೇಸ್ ಮತ್ತು ಲೇಟ್ ಪ್ರೋಫೇಸ್ ಕಂಪೇರ್ ಮಾಡ್ತಾ ಹೋಗಿ. ಅರ್ಲಿ ಪ್ರೋಫೇಸಲ್ಲಿ ನಿಮ್ಗೇನಿದೆ, ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಇದೆ ನ್ಯೂಕ್ಲಿಯಸ್ ಒಳಗಡೆ. ಆ ಕಡೆ ನೀವು ನೋಡಿದ್ರೆ ಏನಾಗ್ತಾ ಇದೆ, ಅಲ್ಲಿ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಕನ್ವರ್ಟ್ ಆಗಿ ಕ್ರೋಮೋಸೋಮ್ ಆಗಿದೆ. ಸೊ ಏನು ಬರೀಬೋದು ನೀವು, ಪ್ರೋಫೇಸಲ್ಲಿ ಏನೇನು ಚೇಂಜಸ್ ಆಗ್ತಾ ಇದೆ ಅಂತ ಕೇಳಿದ್ರೆ, ಫಸ್ಟ್ ಪಾಯಿಂಟ್ ನೀವೇನು ಬರ್ಬೋದು, ಕ್ರೊಮ್ಯಾಟಿನ್ ಇಸ್ ಕನ್ವರ್ಟಿಂಗ್ ಇಂಟು ಕ್ರೋಮೋಸೋಮ್. ಕ್ರೊಮ್ಯಾಟಿನ್ ವಿಲ್ ಕನ್ವರ್ಟ್ ಇಂಟು ಕ್ರೋಮೋಸೋಮ್. ನೆಕ್ಸ್ಟ್ ಇನ್ನೇನು ಬರೀಬೋದು, ನ್ಯೂಕ್ಲಿಯೋಲಸ್ ಡಿಸಪಿಯರ್ಸ್. ನ್ಯೂಕ್ಲಿಯೋಲಸ್ ಬಿಗಿನಿಂಗಲ್ಲಿತ್ತು, ಬಟ್ ಲೇಟೆಸ್ಟ್ ಸ್ಟೇಜಲ್ಲಿ ನಿಮಗೆ ಅದು ನೋಡಿದ್ರೆ ನಿಮಗೆ ಅಲ್ಲಿ ಲೇಟ್ ಪ್ರೋಫೇಸಲ್ಲಿ ಕಾಣಿಸ್ತಾ ಇಲ್ಲ, ಅಂದರೆ ಅದು ಡಿಸಪಿಯರ್ ಆಗಿದೆ. ಸೊ ನ್ಯೂಕ್ಲಿಯೋಲಸ್ ವಿಲ್ ಡಿಸಪಿಯರ್. ಹಾಗೆ ಇನ್ನೊಂದು ನೋಟಿಸ್ ಮಾಡಿದರೆ ನೀವು, ನ್ಯೂಕ್ಲಿಯರ್ ಮೆಂಬ್ರೇನ್ ಕೂಡ ಅಲ್ಲಿ ಕಾಣಿಸ್ತಾ ಇಲ್ಲ. ಸೊ ನ್ಯೂಕ್ಲಿಯರ್ ಮೆಂಬ್ರೇನ್ ವಿಲ್ ಡಿಸಪಿಯರ್. ಸೊ 3 ಪಾಯಿಂಟ್ ಆಯ್ತಾ. ಇದನ್ನು ಬಿಟ್ಟರೆ ನೀವು ಇನ್ನೇನು ಬರೀಬೋದು, ಸಿಸ್ಟರ್ ಕ್ರೊಮ್ಯಾಟಿಡ್ಸ್ ಆರ್ ಅಟ್ಯಾಚ್ ವಿತ್ ದ ಸೆಂಟ್ರೋಮಿಯರ್. ಸೆಂಟ್ರೋಮಿಯರ್ ಏನು ಅಂತ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಆ ವಿಡಿಯೋ ಎಲ್ಲ ನೋಡ್ಕೊಂಡು ಬಂದಿದ್ರೆ ನಾನು ನಿಮ್ಗೆ ಇವಾಗ ಏನು ಹೇಳ್ತಾ ಇದ್ದೀನಿ ಅದನ್ನು ಬೇಗ ಕ್ಯಾಚ್ ಮಾಡೋದಕ್ಕಾಗೋದು. ಸೊ ಸೆಂಟ್ರೋಮಿಯರ್ಗೆ ಅಟ್ಯಾಚ್ ಆಗಿದೆ, 2 ಕ್ರೊಮ್ಯಾಟಿಡ್ಗಳು ಸೆಂಟ್ರೋಮಿಯರ್ಗೆ ಅಟ್ಯಾಚ್ ಆಗಿದೆ ಅಂತ ಇಲ್ಲಿ ಒಂದು ಪಾಯಿಂಟ್ ಆ್ಯಡ್ ಮಾಡ್ಬೋದು. ಇದನ್ನು ಬಿಟ್ಟು ಇನ್ನೇನು ಬರೀಬೋದು ಅಂತಂದರೆ, ಕ್ರೋಮೋಸೋಮ್ ಬಿಕಮ್ ಡಿಸ್ಟಿಂಕ್ಟ್. ಅಂದರೆ ಕ್ರೋಮೋಸೋಮ್ ನಿಮಗೆ ಕರೆಕ್ಟಾಗಿ ಕ್ರೋಮೋಸೋಮ್ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗದೆ ಇಲ್ಲಿ ಪ್ರೋಫೇಸಲ್ಲಿ. ಅದಕ್ಕಿಂತ ಮುಂಚೆ ಏನಿತ್ತು, ಅದು ಕ್ರೊಮ್ಯಾಟಿನ್ ಆಗಿತ್ತು. ಸೊ ಇಷ್ಟು ಬರೆದ್ಮೇಲೆ ಇನ್ನೊಂದೇನು ಪಾಯಿಂಟ್ ಆ್ಯಡ್ ಮಾಡ್ಬೋದು, ಸೆಂಟ್ರಿಯೋಲ್ಸ್ ಬಗ್ಗೆ ಬರೀಬೋದು. ಅನಿಮಲ್ ಸೆಲ್ ಆಗಿದ್ರೆ ಸೆಂಟ್ರಿಯೋಲ್ ಬಗ್ಗೆ ಬರೀಬೋದು. ಇಲ್ಲಾಂದ್ರೆ ಜನರಲ್ ಆಗಿ ಪ್ರೋಫೇಸ್ ಬಗ್ಗೆ ಕೇಳಿದ್ರೆ ಈ ಪಾಯಿಂಟ್ ಆ್ಯಡ್ ಮಾಡಿ. ಸೆಂಟ್ರಿಯೋಲ್ ಮೂವ್ ಟು ಅಪೋಸಿಟ್ ಪೋಲ್. ಫಸ್ಟ್ ಇನಿಷಿಯಲಿ ಏನಾಗಿರುತ್ತೆ, ಒಂದೇ ಕಡೆ 2 ಒಟ್ಟಿಗೆ ಇರುತ್ತೆ, ಸ್ಲೋ ಆಗಿ ಮೂವ್ಮೆಂಟ್ ಆಗುತ್ತೆ. ಒಂದು ಪೋಲ್, ಒಂದು ನಾರ್ತ್ ಪೋಲ್, ಸೌತ್ ಪೋಲ್ ಹೀಗಾದರೂ ಆಗ್ಬೋದು. ಈ ಥರ ಇಲ್ಲಾಂದರೆ ಸೈಡ್ ವೈಸ್ ಅಲ್ಲೂ ಆದರೂ ಆಗ್ಬೋದು, ಓಕೆ. ಸೊ ಒಂದು ಪೋಲಿಂದ ಮೂವ್ ಆಗ್ತಾ 2 ಅಪೋಸಿಟ್ ಪೋಲ್ಗೆ ಬಂದು ನಿಂತ್ಕೊಳ್ಳುತ್ತೆ ಸೆಂಟ್ರೋಸೋಮ್, ಓಕೆ. ಸೊ ಹೀಗೆ ಸೆಂಟ್ರೋಸೋಮ್ ಮೂವ್ಮೆಂಟ್ ಆಗುತ್ತೆ. ಇಷ್ಟೊಂದು ಪ್ರೋಫೇಸ್ಗೆ ಆಯಿತು. ನೆಕ್ಸ್ಟ್ ಮೆಟಾಫೇಸಲ್ಲಿ ಇಷ್ಟೊಂದು ಪಾಯಿಂಟ್ ಸಿಗಲ್ಲ ನಿಮಗೆ. ಮೆಟಾಫೇಸಲ್ಲಿ ಮೇನಾಗಿ 2 ಪಾಯಿಂಟ್ ಸಿಗೋದು. ನೀವು ನೋಡ್ತಾ ಇದ್ದೀರಲ್ಲ ಅರೇಂಜ್ಮೆಂಟ್ ಹೇಗಿದೆ ಮೆಟಾಫೇಸಲ್ಲಿ ಅಂತ. ಎಲ್ಲ ಕ್ರೋಮೋಸೋಮ್ಗಳು ಬಂದು ಒಂದು ಸೆಂಟ್ರಲ್ಲಿ ಅಲೈನ್ ಆಗಿಬಿಟ್ಟಿದೆ. ಅಂದರೆ ಏನರ್ಥ, ಎಲ್ಲಾನು ಒಂದೇ ಲೈನಲ್ಲಿ ಇಕ್ವೆಟೋರಿಯಲ್ ರೀಜನಲ್ಲಿ ಬಂದು ಅಲೈನ್ ಆಗೋದಕ್ಕೆ ಯಾವ್ದು ಹೆಲ್ಪ್ ಮಾಡ್ತಾ ಇದೆ, ಈ ಸ್ಪಿಂಡಲ್ ಫೈಬರ್ ಏನು ಫಾರ್ಮ್ ಆಗಿದೆಯಲ್ಲ ಈ ಸೆಂಟ್ರೋಸೋಮಿಂದ, ಆ ಸ್ಪಿಂಡಲ್ ಫೈಬರ್ ಕ್ರೋಮೋಸೋಮ್ ಎಲ್ಲ ಬಂದು ಇಕ್ವೆಟೋರಿಯಲ್ ರೀಜನಲ್ಲಿ ಅರೇಂಜ್ ಆಗೋದಕ್ಕೆ ಹೆಲ್ಪ್ ಮಾಡಿದೆ. ಸೊ ಏನು ಬರೀಬೋದು ನೀವು ಇಲ್ಲಿ ಅಂತಂದರೆ ಮೆಟಾಫೇಸಲ್ಲಿ ಫಸ್ಟ್ ಪಾಯಿಂಟ್ ಏನು ಬರೀಬೋದು, ದ ಕ್ರೋಮೋಸೋಮ್ ವಿಲ್ ಕಮ್ ಅಂಡ್ ಅರೇಂಜ್ ಇನ್ ದ ಇಕ್ವೆಟೋರಿಯಲ್ ರೀಜನ್. ಇದೊಂದು ಪಾಯಿಂಟ್. ವಾಟ್ ಈಸ್ ಹೆಲ್ಪಿಂಗ್ ದೆಮ್ ಟು ಕಮ್ ಅಂಡ್ ಅರೇಂಜ್ ಲೈಕ್ ದ್ಯಾಟ್, ದ ಸ್ಪಿಂಡಲ್ ಫೈಬರ್ಸ್ ವಿಲ್ ಹೆಲ್ಪ್ ದೆಮ್ ಟು ಕಮ್ ಅಂಡ್ ಅರೇಂಜ್ ಇನ್ ದ ಇಕ್ವೆಟೋರಿಯಲ್ ರೀಜನ್. ಇಷ್ಟನ್ನು ನೀವು ಬರೀಬೋದು, ಓಕೆನಾ. ಇದು ಮೆಟಾಫೇಸ್ ಆಯಿತು. ನೆಕ್ಸ್ಟ್ ಅನಾಫೇಸಲ್ಲಿ ಸ್ವಲ್ಪ ನಿಮಗೆ ಪಾಯಿಂಟ್ಸ್ಗಳು ಸಿಗುತ್ತೆ, ಡೀಟೇಲಾಗಿ ಬರೀಬೇಕಾಗುತ್ತೆ. ಏನಂತಂದರೆ, ಈ ಕ್ರೋಮೋಸೋಮ್ದು ಹಾಫ್ ಏನಿದೆ ಅದನ್ನು ಕ್ರೊಮ್ಯಾಟಿಡ್ ಅಂತ ಕರೀತಾರೆ ಅಂತ ಹೇಳಿದ್ದೆ ಅಲ್ವಾ. ಸೊ ಇಲ್ಲಿ ಅನಾಫೇಸಲ್ಲಿ ಏನಾಯಿತು, ನಿಮಗೆ ಡಿವೈಡ್ ಆಗೋಯ್ತು. ಕ್ರೋಮೋಸೋಮ್ ಇದ್ದಿದ್ದು ಡಿವೈಡ್ ಆಗಿ ಕ್ರೊಮ್ಯಾಟಿಡ್ ಆಗಿದೆ, ನೋಡ್ತಾ ಇದ್ದೀರಲ್ವಾ. ಮತ್ತು 2 ಅಪೋಸಿಟ್ ಪೋಲ್ಗೆ ಮೂವ್ ಆಗ್ತಾ ಇದೆ.
ಒಂದು ಈ ಕಡೆ ಮೂವ್ ಆಗ್ತಾ ಇದ್ರೆ ಇನ್ನೊಂದು ಈ ಕಡೆ ಮೂವ್ ಆಗ್ತಾ ಇರುತ್ತೆ. ಸೊ ಎರಡೂ ಅಪೋಸಿಟ್ ಪೋಲ್ಗೆ ಮೂವ್ ಆಗಿ ಒಂದು ಕಂಪ್ಲೀಟಾಗಿ ಒಂದೊಂದು ಪೋಲಲ್ಲಿ ಅದು ಹೋಗಿ ನಿಂತ್ಕೊಳ್ಳುತ್ತೆ. ಸೊ ಆ ಥರ ಆಗೋದೇನು ಅನಾಫೇಸಲ್ಲಿ. ಇದಕ್ಕೆ ಯಾವ್ದು ಹೆಲ್ಪ್ ಮಾಡ್ತಾ ಇದೆ, ಅಗೇನ್ ಸ್ಪಿಂಡಲ್ ಫೈಬರ್ಸ್ ಅದನ್ನು ಹೀಗೆ ಡ್ರ್ಯಾಗ್ ಮಾಡಿಕೊಂಡು ನೋಡಿ, ಹೀಗಿದ್ರೆ ಸ್ಪಿಂಡಲ್ ಫೈಬರ್ ಇದನ್ನು ಡ್ರ್ಯಾಗ್ ಮಾಡ್ಕೊಂಡು ಎಳ್ಕೊಂಡು ಎರಡು ಅಪೋಸಿಟ್ ಪೋಲ್ಗೆ ಕರ್ಕೊಂಡೋಗಿ ನಿಲ್ಲಿಸ್ತಾ ಇದೆ. ಸೊ ಏನು ಬರೀಬೋದು ಇಲ್ಲಿ ಪಾಯಿಂಟ್ ಅಂತಂದರೆ, ಕ್ರೋಮೋಸೋಮ್ ಡಿವೈಡ್ಸ್ ಇಂಟು ಕ್ರೊಮ್ಯಾಟಿಡ್ ಬೈ ಡಿವಿಷನ್ ಆಫ್ ದ ಸೆಂಟ್ರೋಮಿಯರ್. ಸೆಂಟ್ರೋಮಿಯರ್ ಏನಿತ್ತು ಅದು ಡಿವೈಡ್ ಆಗಿ ನಿಮಗೆ ಕ್ರೊಮ್ಯಾಟಿಡ್ ಆಗಿದೆ. ಕ್ರೊಮ್ಯಾಟಿಡ್ ಆದಮೇಲೆ ಇಟ್ ವಿಲ್ ಮೂವ್ ಟು ಅಪೋಸಿಟ್ ಪೋಲ್ ಬೈ ದ ಶಾರ್ಟನಿಂಗ್ ಆಫ್ ದ ಸ್ಪಿಂಡಲ್ ಫೈಬರ್. ಸ್ಪಿಂಡಲ್ ಫೈಬರ್ ಶಾರ್ಟ್ ಆಗ್ತಾ ಅದು ಮೂವ್ ಆಗ್ತಾ ಇದೆ. ಇನ್ನೊಂದು ಪಾಯಿಂಟ್ ಏನು ಬರೀಬಹುದು ಅಂತಂದ್ರೆ, ಕ್ಲೀವೇಜ್ ಫರೋ ವಿಲ್ ಸ್ಟಾರ್ಟ್ ಅಪಿಯರಿಂಗ್. ಒಂದು ಫರೋ ಕಾಣ್ತಿದ್ಯಾ, ಆ ಸೆಲ್ ಮಧ್ಯದಲ್ಲಿ ಒಂದು ಗ್ರೂ ಹಿಂಗೆ ಸ್ಟಾರ್ಟ್ ಆಗಿರುತ್ತೆ. ಆ ಗ್ರೂ ಏನಿದೆ ನಿಮ್ಗೆ ಇಲ್ಲಿ ಕಾಣ್ತಾ ಇದೆಯಲ್ಲ, ಆ ಗ್ರೂ ಅದನ್ನು ಕ್ಲೀವೇಜ್ ಫರೋ ಅಂತ ಹೇಳ್ತೀವಿ. ಕ್ಲೀವೇಜ್ ಫರೋ ಸ್ಟಾರ್ಟ್ ಆಗೋದು, ಅಪಿಯರ್ ಆಗೋದಕ್ಕೆ ಇಲ್ಲಿ ಅನಾಫೇಸಲ್ಲೇ ಸ್ಟಾರ್ಟ್ ಆಗೋದು. ಸೊ ಇಷ್ಟು ಅನಾಫೇಸ್ ಬಗ್ಗೆ ಆಯಿತು. ನೆಕ್ಸ್ಟ್ ಇನ್ನೇನು ನೋಡ್ಬೋದು ಅಂತಂದರೆ ಟೀಲೋಫೇಸ್. ನೆಕ್ಸ್ಟ್ ಫೇಸಲ್ಲಿ ನಿಮ್ಗೆ ಏನು ಪ್ರೋಫೇಸಲ್ಲಿ ಆಗಿತ್ತೋ ಆ ಪ್ರೋಫೇಸಲ್ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಏನೇನೆಲ್ಲ ಚೇಂಜಸ್ ಆಗಿತ್ತಲ್ಲ ಅದೆಲ್ಲ ಇಲ್ಲಿ ರೀಅಪಿಯರ್ ಆಗುತ್ತೆ. ಸೊ ಆಲ್ಮೋಸ್ಟ್ ಇಲ್ಲಿ ಡಿವಿಷನ್ ನ್ಯೂಕ್ಲಿಯರ್ ಫರೋ ಡೀಪ್ ಆಗಿಬಿಟ್ಟು ಇನ್ನೇನು ಡಿವೈಡ್ ಆಗಬೇಕು ಆ ಥರ ಅಷ್ಟು ರೆಡಿ ಆಗಿರುತ್ತೆ. ಫಸ್ಟ್ ಪಾಯಿಂಟ್ ಏನು ಬರೀಬೋದು ಅಂತಂದರೆ, ನ್ಯೂಕ್ಲಿಯೋಲಸ್ ವಿಲ್ ರೀಅಪಿಯರ್. ಅಲ್ಲಿ ಡಿಸಪಿಯರ್ ಆಗಿತ್ತಾ ಪ್ರೊಫೆಸಲ್ಲಿ, ಇಲ್ಲಿ ರೀಅಪಿಯರ್ ಆಗುತ್ತೆ. ಮತ್ತೇನು ನ್ಯೂಕ್ಲಿಯರ್ ಮೆಂಬ್ರೇನ್, ಅಲ್ಲಿ ಡಿಸಪಿಯರ್ ಆಗುತ್ತಾ, ಇಲ್ಲಿ ರೀಅಪಿಯರ್ ಆಗುತ್ತೆ. ಅದನ್ನು ಬರಿಬೋದು. ಮತ್ತು ಅಲ್ಲಿ ಕ್ರೊಮ್ಯಾಟಿನ್ ನೆಟ್ವರ್ಕ್ ಇತ್ತು ಫಸ್ಟಲ್ಲಿ, ಆಮೇಲೆ ಅಲ್ಲಿ ಕ್ರೋಮೋಸೋಮ್ ಆಗಿತ್ತು ಪ್ರೋಫೇಸ್, ನೆನಪಿದ್ಯಾ? ಅದೇ ಥರ ಈಗ ರಿವರ್ಸ್ ಆಗುತ್ತೆ. ಇಲ್ಲಿ ಏನಿದೆ ಈಗ ಫೈನಲ್ ಆಗಿ ಹೋಗಿ ಪೋಲಿಗೆ ರೀಚ್ ಆಗಿರೋ ಅಂಥ ಕ್ರೊಮ್ಯಾಟಿಡ್ಗಳೇನಿದೆ, ಕ್ರೊಮ್ಯಾಟಿಡ್ ವಿಲ್ ಕನ್ವರ್ಟ್ ಇಂಟು ಕ್ರೊಮ್ಯಾಟಿನ್. ಓಕೆ, ಇದು ಟಿನ್ ಎನ್ ಆಯ್ತು ಈಗ ಅಂತಂದರೆ ಕ್ರೊಮ್ಯಾಟಿಡ್ ವಿಲ್ ಕನ್ವರ್ಟ್ ಇಂಟು ಕ್ರೊಮ್ಯಾಟಿನ್. ಅದು ಒಂದು ಪಾಯಿಂಟ್. ಕ್ಲೀವೇಜ್ ಫರೋ ವಿಲ್ ಬಿಕಮ್ ಡೀಪರ್. Chromatid will reach the opposite pole. Nucleolus reappears. Nuclear membrane reappears. Cleavage furrow becomes very deep. ಇಷ್ಟನ್ನು ಬರೀಬೇಕು. ಮತ್ತು ಇಷ್ಟನ್ನು ಬರೆದಾದ್ಮೇಲೆ ನೆಕ್ಸ್ಟ್ ಪ್ರೋಸೆಸ್ ಇರೋದು ಸೈಟೋಕೈನಸಿಸ್. ಸೈಟೋಕೈನಸಿಸ್ ಆಗಿ ಅದು ಡಿವೈಡ್ ಆಗಿ 2 ಸೆಲ್ ಫಾರ್ಮ್ ಆಗುತ್ತೆ. ಇಷ್ಟು ಮೈಟೋಸಿಸ್ ಬಗ್ಗೆ ಆಯಿತು. ಮಿಯೋಸಿಸ್ನ 2 ಭಾಗ ಆಗಿ ನಾವು ಡಿವೈಡ್ ಮಾಡಿಬಿಟ್ಟು ಅದನ್ನು ಸ್ಟಡಿ ಮಾಡಬೇಕಾಗುತ್ತೆ. ಮಿಯೋಸಿಸ್ 1 ಮತ್ತು ಮಿಯೋಸಿಸ್ 2 ಅಂತ. ಮಿಯೋಸಿಸ್ 1 ಅಂಡರಲ್ಲಿ ಪ್ರೋಫೇಸ್ 1, ಮೆಟಾಫೇಸ್ 1, ಅನಾಫೇಸ್ 1, ಟೀಲೋಫೇಸ್ 1. ಮಿಯೋಸಿಸ್ 2 ಅಲ್ಲಿ ಪ್ರೋಫೇಸ್ 2, ಮೆಟಾಫೇಸ್ 2, ಅನಾಫೇಸ್ 2, ಟೀಲೋಫೇಸ್ 2. ಹಾಗೆ ಅದರದ್ದು ಸೇಮ್ ನೇಮ್ ಏನಿದೆ ನಾವು ಮೈಟೋಸಿಸ್ಗೆ ಹೋದಿದ್ವಲ್ಲ ಅದೇ ಥರ, ಬಟ್ ಇಲ್ಲಿ 1 ಮತ್ತು 2 ಅಂತ ರೋಮನ್ ನಂಬರ್ ಯೂಸ್ ಮಾಡ್ತೀವಿ. ಮೈಟೋಸಿಸಲ್ಲಿ ಏನು ಕಲ್ತಿದ್ರಲ್ಲ ಅದೇ ಥರ ಚೇಂಜಸ್ಸೇ ಬರುತ್ತೆ, ಬಟ್ ಸ್ವಲ್ಪ ವೇರಿ ಆಗುತ್ತೆ. ಆ ವೇರಿಯೇಷನ್ ಏನಿದೆ ಅಂತ ನೀವು ನೋಡ್ಕೊಳ್ಳಿ. ಎಲ್ಲ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಆ ವೇರಿಯೇಷನ್ ಏನಿದೆ ಅದನ್ನು ನೋಡ್ಕೊಳ್ಳಿ. ಮೇನ್ ಆಗಿ ನಾನು ಏನು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತಂದರೆ ಬರೀ ಪ್ರೋಫೇಸ್ 1 ಬಗ್ಗೆ ಮಾತ್ರ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಇವತ್ತು. ಸೊ ಇಲ್ಲಿ ಪ್ರೋಫೇಸ್ 1 ಏನಿದೆ ಸ್ವಲ್ಪ ಕಂಪೇರ್ ಟು ಮೈಟೋಸಿಸ್ ನಿಮಗೆ ಇದು ಸ್ವಲ್ಪ ಲೆಂದಿ ಆಗಿದೆ, ಯಾಕೆಂದರೆ ತುಂಬಾ ಸ್ಟೇಜಸ್ಗಳಿದೆ ಇದರಲ್ಲಿ, ಸಬ್ ಸ್ಟೇಜಸ್ ಅಂತ ಹೇಳ್ಬೋದು. ಯಾವುದೆಲ್ಲ ಅಂತಂದರೆ ಲೆಪ್ಟೋಟಿನ್, ಝೈಗೋಟಿನ್, ಪ್ಯಾಕಿಟಿನ್, ಡಿಪ್ಲೋಟಿನ್, ಡಯಾಕೈನಸಿಸ್, ಈ ಥರ 5 ಸ್ಟೇಜಸ್ ಆಗಿ ಸಬ್ ಡಿವೈಡ್ ಆಗಿದೆ. ಯಾಕೆ ಅಂದರೆ ತುಂಬಾ ಏನೋ ಚೇಂಜಸ್ ಎಲ್ಲ ಆಗ್ತಾ ಇರುತ್ತೆ. ಸೊ ಎಲ್ಲ ಚೇಂಜಸ್ ಒಟ್ಟಿಗೆ ಹೇಳೋದಕ್ಕಿಂತ ಅದಕ್ಕೆ ಆದಂಥ ಹೆಸರುಗಳನ್ನ ಕೊಟ್ಟು ಅದನ್ನು ಡಿವೈಡ್ ಮಾಡಿದ್ದಾರೆ. 5 ಸ್ಟೇಜಸ್ ಆಗಿ ಸಬ್ ಸ್ಟೇಜಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಸೊ ಅದನ್ನೇ ಇಲ್ಲಿ ನೀವು ಪ್ರೋಫೇಸ್ 1 ಅಲ್ಲಿ ಕಲಿಯೋದು. ಪ್ರೋಫೇಸ್ 2 ಅಲ್ಲಿ ನಿಮ್ಗೆ ಇಷ್ಟೊಂದೆಲ್ಲ ಚೇಂಜಸ್ ಕಾಣಲ್ಲ. ಪ್ರೋಫೇಸ್ 2 ಈಸಿ ಆಗಿದೆ. ಸೊ ಏನಾದರೂ ಡಿಫ್ರೆನ್ಸ್ ಬಿಟ್ವೀನ್ ಮಿಯೋಸಿಸ್ 1, ಮಿಯೋಸಿಸ್ 2 ಕೇಳಿದ್ರೆ ನಿಮಗೆ ಮೇನ್ ಆಗಿ ಈ ಮಿಯೋಸಿಸ್ 1 ಅಲ್ಲಿ ನಿಮಗೆ ಪ್ರೋಫೇಸ್ 1 ಏನಿದೆ ಅದು ಸ್ವಲ್ಪ ಎಲಾಬ್ರೇಟ್ ಆಗಿ ಲಾಂಗ್ ಡ್ಯೂರೇಷನ್ ತಗೊಳುತ್ತೆ. ಮಿಯೋಸಿಸ್ 2 ಅಲ್ಲಿ ಪ್ರೋಫೇಸ್ 2 ಇದೆಲ್ಲ ಅದು ಸಿಂಪಲ್ ಆಗಿ ಬೇಗ ಮುಗಿದೋಗುತ್ತೆ. ಸೊ ಅದನ್ನು ಬರೀಬೋದು ಬೇಕಿದ್ರೆ. ಸೊ ಯಾವ್ಯಾವುದೆಲ್ಲ ಸ್ಟೇಜ್ ಇದೆ ಅಂತ ನಾನು ಹೇಳ್ಬಿಡ್ತೀನಿ. ಇಷ್ಟೇ ನಾನು ಹೇಳೋದು. ಡೀಟೇಲ್ ಆಗಿ ಬೇರೆ ಯಾವ್ದು ಸ್ಟೇಜಸ್ನ ಎಕ್ಸ್ಪ್ಲೇನ್ ಮಾಡಲ್ಲ, ಬಿಕಾಸ್ ಇಟ್ ಇಸ್ ಆಲ್ಮೋಸ್ಟ್ ಸಿಮಿಲರ್ ಟು ದ ಮೈಟೋಸಿಸ್ ಸ್ಟೇಜ್. ಓಕೆ, ಅಲ್ಲಿ ಮೈಟೋಸಿಸ್ ಸ್ಟೇಜಸ್ಸಲ್ಲಿ ಏನೇನೆಲ್ಲ ಚೇಂಜಸ್ ನೋಡಿದ್ರಲ್ಲ ಅದೇ ಥರ ಸಿಮಿಲರ್ ಬರುತ್ತೆ. ಡಯಾಗ್ರಾಮ್ ಸೇಮ್ ಇರಲ್ಲ. ಇಲ್ಲಿ 4 ಸೆಲ್ಸ್ ಅಲ್ಟಿಮೇಟ್ಲಿ ಫಾರ್ಮ್ ಆಗೋದ್ರಿಂದ ನಿಮಗೆ ಡಯಾಗ್ರಾಮ್ ಸೇಮ್ ಬರಲ್ಲ, ಸ್ವಲ್ಪ ಚೇಂಜಸ್ ಇರುತ್ತೆ. ಅದನ್ನು ನೋಡ್ಕೊಳ್ಳಿ, ಈಸಿ ಇದೆ, ಮೇನ್ ಕಾನ್ಸೆಪ್ಟ್ ಇದೆ. ಸೊ ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಲೆಪ್ಟೋಟಿನ್ ಫಸ್ಟ್ ಏನಿದೆ, ಲೆಪ್ಟೋಟಿನ್ ಇಲ್ಲಿ ನಮ್ಗೆ ಏನು ನೋಡೋದಕ್ಕೆ ಸಿಗುತ್ತೆ ಅಂದರೆ ಕ್ರೋಮೋಸೋಮ್ಸ್ ಮೇಕ್ ಸಿಂಗಲ್ ಸ್ಟ್ಯಾಂಡರ್ಡ್ ಸ್ಟ್ರಕ್ಚರ್. ಫಸ್ಟ್ ಏನಿದೆ ಅದು ಕ್ರೊಮ್ಯಾಟಿನ್ ಆಗಿರುತ್ತಲ್ವಾ. ಬಿಫೋರ್ ದಿಸ್ ಮಿಯೋಸಿಸ್ ಯಾವ ಸ್ಟೇಜು, ಇಂಟರ್ಫೇಸಲ್ಲಿ ಅದು ಥ್ರೆಡ್ ಲೈಕ್ ಸ್ಟ್ರಕ್ಚರ್, ಅದು ಏನಂದರೆ ಕ್ರೊಮ್ಯಾಟಿನ್ ಇರುತ್ತೆ. ಸೊ ಇಲ್ಲಿಗೆ ಬಂದಾಗ ಸ್ಟಾರ್ಟಿಂಗ್ ಅದು ಒಂದು ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಏನಿದೆ ಅದು ಸ್ಲೋ ಆಗಿ ಒಂದು ಸಿಂಗಲ್ ಸ್ಟ್ಯಾಂಡ್ ಸ್ಟ್ರಕ್ಚರ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಕಾಂಪ್ಯಾಕ್ಷನ್ ಆಫ್ ಕ್ರೋಮೋಸೋಮ್, ಕಾಂಪ್ಯಾಕ್ಷನ್ ಅಂತಂದರೆ ಎಲ್ಲ ಹತ್ರ ಬಂದು ಕ್ರೋಮೋಸೋಮ್ ಸ್ಟ್ರಕ್ಚರ್ ಫಾರ್ಮ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಫಸ್ಟ್ ಅದೇನಿತ್ತು ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಇತ್ತು. ಸೊ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಸಿಂಗಲ್ ಸ್ಟ್ಯಾಂಡರ್ಡ್ ಆಗಿ ಅದು ಇನ್ನೂ ಕಾಂಪ್ಯಾಕ್ಟ್ ಆಗಿ ಕ್ರೋಮೋಸೋಮ್ ಆಗ್ತಾ ಇದೆ. ಓಕೆ, ಸೊ ಅದು ಫಸ್ಟ್ ಲೆಪ್ಟೋಟಿನಲ್ಲಿ ಆಗುವಂಥದ್ದು. ಝೈಗೋಟಿನಿಗೆ ಬಂದರೆ ಇಲ್ಲಿ ನಾನು ನಿಮ್ಗೆ ಹೇಳಿದೆ ಮಿಯೋಸಿಸ್ ಯಾಕೆ ಸ್ಪೆಷಲ್ ಅಂತಂದರೆ ಒಂದು ಸೆಟ್ ಆಫ್ ಕ್ರೋಮೋಸೋಮ್ ಫಾದರಿಂದ ಬಂದಿರುತ್ತೆ, ಒಂದು ಸೆಟ್ ಆಫ್ ಕ್ರೋಮೋಸೋಮ್ ಮದರಿಂದ ಬಂದಿರುತ್ತೆ.
ಆ 2 ಸೆಟ್ ಏನಿದೆ 23, ಫಾರ್ ಎಕ್ಸಾಂಪಲ್ ಹ್ಯೂಮನ್ ಬೀಯಿಂಗ್ ಅಂದರೆ 23 ಕ್ರೋಮೋಸೋಮ್ ಕಂಪ್ಲೀಟಾಗಿ ಫಾದರಿಂದ ಬಂದಿರುತ್ತೆ, 23 ಕ್ರೋಮೋಸೋಮ್ ಮದರಿಂದ ಬಂದಿರುತ್ತೆ. ಇಲ್ಲಿ ಬಂದಾಗ ಝೈಗೋಟಿನ್ ಸ್ಟೇಜಲ್ಲಿ ಅಷ್ಟು ಇರೋದಂಥದ್ದು ಏನಾಗಬೇಕು, ಎಲ್ಲ ಬಂದು ಪೇರ್ ಆಗಬೇಕು. ಪೇರ್ ಹೆಂಗಾಗುತ್ತೆ, ನಮಗೆ 23 ಕ್ರೋಮೋಸೋಮ್ ಇದೆ ಅಂದರೆ ಎಲ್ಲ 23 ಕ್ರೋಮೋಸೋಮು ಸೇಮ್ ಒಂದೇ ಥರ ಇಲ್ಲ, ಎಕ್ಸಾಕ್ಟ್ ಒಂದೇ ಥರ ನೋಡೋದಕ್ಕಿಲ್ಲ. ಅದು ಶೇಪಲ್ಲೂ ಡಿಫ್ರೆಂಟ್ ಇರುತ್ತೆ, ಸೈಜಲ್ಲೂ ಕೂಡ ಡಿಫ್ರೆಂಟ್ ಇರುತ್ತೆ. 23 ಕ್ರೋಮೋಸೋಮ್ಗಳು ಕೂಡ ಸೈಜು ಡಿಫ್ರೆಂಟು ಮತ್ತು ಶೇಪು ಡಿಫ್ರೆಂಟು. ಹಾಗೆ ಈಗ ಸಪೋಸ್ ಫಾದರಲ್ಲಿರುವಂಥ 23 ಕ್ರೋಮೋಸೋಮ್ ಅಂತ ಇಟ್ಕೊಳ್ಳಿ, ಅದನ್ನ 23 ಏನಿದೆ 23 ಎಲ್ಲ ಡಿಫ್ರೆಂಟ್ ಸೈಜು ಮತ್ತು ಡಿಫ್ರೆಂಟ್ ಶೇಪ್ ಇದೆ. ಹಾಗೇ ಮದರಲ್ಲಿರುವಂಥ 23 ಕ್ರೋಮೋಸೋಮು ಕೂಡ ಹಾಗೇ ಡಿಫ್ರೆಂಟ್ ಶೇಪ್ ಮತ್ತು ಡಿಫ್ರೆಂಟ್ ಸ್ಟ್ರಕ್ಚರ್. ಬಟ್ ಒಂದೇನಿಲ್ಲಿ ನೆನ್ಪಿಟ್ಕೋಬೇಕು ಅಂತಂದರೆ, ಸಪೋಸ್ ಫಾದರಲ್ಲಿರುವಂಥ ಒಂದು ಫಸ್ಟ್ ಕ್ರೋಮೋಸೋಮ್, ನಾವು ಸುಮ್ಮನೆ ನಂಬರ್ ಕೊಟ್ಟಿದ್ದೀವಿ ಫಸ್ಟ್ ಸೆಕೆಂಡ್ ಅಂತ, ಬಟ್ ಏನಂತಂದರೆ ಒಂದು ದೊಡ್ಡ ಕ್ರೋಮೋಸೋಮ್ ಇದೆ ಅಂತ ಇಟ್ಕೊಳ್ಳಿ, ಅದೇ ಥರ ಸಿಮಿಲರ್ ಇಲ್ಲಿ ಮದರಲ್ಲೂ ಇರುತ್ತೆ ಒಂದು, ಅದೇ ಥರ ಅದೇ ಸೈಜ್ ಅದೇ ಶೇಪ್ ಇರುವಂಥದ್ದು. ಸೊ ಅದು ಬಂದು ಪೇರ್ ಆಗುತ್ತೆ. ಓಕೆ, ಸೊ ಹಾಗೆ ಬಂದು ಪೇರ್ ಆಗುತ್ತಲ್ಲ, ಅದಾಗೋದಲ್ಲಿ ಝೈಗೋಟಿನಲ್ಲಿ. ಸೊ ಪೇರಿಂಗ್ ಅಲ್ಲಿ ಆಗುತ್ತೆ. ಪೇರಿಂಗ್ ಆದಮೇಲೇನು ಸಿನಾಪ್ಸಿಸ್ ಅಂತಂದ್ರೆ ಏನಂದರೆ 2 ಹತ್ರ ಬಂದು 2 ಕನೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಈಗ ಇಲ್ಲೊಂದು ಕ್ರೋಮೋಸೋಮ್ ಇದೆ ಅಂತಂದರೆ, ಸೊ ಇದೊಂದು ಫಾದರಿಂದ ಬಂದಿರೋ ಕ್ರೋಮೋಸೋಮ್, ಓಕೆ, ಆ್ಯಂಡ್ ಇದೊಂದು ಮದರಿಂದ ಬಂದಿರೋಂಥ ಕ್ರೋಮೋಸೋಮ್, 2 ಸೇರಿ ಹತ್ರ ಬಂದು ಒಂದು ಕನೆಕ್ಷನ್ ಸ್ಟಾರ್ಟ್ ಮಾಡ್ಕೊಳ್ಳುತ್ತೆ. ಈ ಕನೆಕ್ಷನ್ನ ನಾವು ಸಿನಾಪ್ಸಿಸ್ ಅಂತ ಹೇಳ್ತೀವಿ. 2 ಬಂದು ಪೇರ್ ಆಗಬೇಕು ಫಸ್ಟು. ಈ ಪೇರ್ ಆಗುತ್ತಲ್ಲ, ಈ ಸೇಮ್ ಶೇಪ್ ಮತ್ತು ಸೇಮ್ ಸ್ಟ್ರಕ್ಚರ್ ಇರೋವಂಥ ಕ್ರೋಮೋಸೋಮ್ನ ನಾವು ಹೋಮೋಲಾಗಸ್ ಕ್ರೋಮೋಸೋಮ್ ಅಂತ ಹೇಳ್ತೀವಿ. 1 ಫ್ರಮ್ ದ ಫಾದರ್, 1 ಫ್ರಮ್ ದ ಮದರ್, which is having same shape, same structure, that is called homologous chromosome. ಈ ಹೋಮೋಲಾಗಸ್ ಕ್ರೋಮೋಸೋಮ್ ಬಂದು ಪೇರ್ ಆದಮೇಲೆ ಒಂದು ಕನೆಕ್ಷನ್ ಸ್ಟಾರ್ಟ್ ಮಾಡೋದನ್ನ ಸಿನಾಪ್ಸಿಸ್ ಅಂತ ಹೇಳ್ತೀವಿ. ಸಿನಾಪ್ಸಿಸ್ ಆದಮೇಲೆ ಕಂಪ್ಲೀಟಾಗಿ ಇದು ಒಂದು ಕಾಂಪ್ಲೆಕ್ಸ್ನ ಫಾರ್ಮ್ ಮಾಡುತ್ತೆ. 2ರ ಮಧ್ಯೆ ಒಂದು ಕಂಪ್ಲೀಟಾಗಿ ಒಂದು ಕೆಮಿಕಲ್ ರಿಲೀಸ್ ಮಾಡಿ ಒಂದು 2ರ ಮಧ್ಯದಲ್ಲಿ ಏನೋ ಒಂದು ಕಾಂಪ್ಲೆಕ್ಸ್ ಫಾರ್ಮ್ ಆಗುತ್ತೆ. ಆ ಕಾಂಪ್ಲೆಕ್ಸ್ನ ನಾವೇನು ಹೇಳ್ತೀವಿ, ಸಿನಾಪ್ಟೋನಿಮಲ್ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಕಂಪ್ಲೀಟಾಗಿ ಒಂದು ಕಾಂಪ್ಲೆಕ್ಸ್ ಸ್ಟಾರ್ಟ್ ಆಗಿದೆ, ಆಲ್ರೆಡಿ ಫಾರ್ಮ್ ಆಗಿದೆ. ಈಗ ಇದನ್ನು ನಾವೇನಂತೀವಿ ಅಂತಂದರೆ ಬೈವೇಲೆಂಟ್ ಅಥವಾ ಟೆಟ್ರಾಡ್ ಅಂತ ಕರಿತೀವಿ. ಬೈವೇಲೆಂಟ್ ಆರ್ ಟೆಟ್ರಾಡ್. ಏನು ಹಾಗಂದರೆ, ಮುಂಚೆ ಏನಿತ್ತು ಒಂದೊಂದೇ ಕ್ರೋಮೋಸೋಮ್ ಇರುವಾಗ ನಿಮಗೆ 1, 2 ಆರ್ಮ್ ಇತ್ತು. ಈಗ 1, 2, 3, 4. ಸೊ ಇದನ್ನು ಬೈವೇಲೆಂಟ್ ಅಂತನಾದರೂ ಕರಿಬೋದು, ಅಥವಾ ಟೆಟ್ರಾಡ್ 4 ಇರೋದಕ್ಕೆ ಟೆಟ್ರಾಡ್ ಅಂತಲೂ ಕರಿಬೋದು. ಓಕೆ, ಸೊ ಈ ಥರ ನಿಮಗೆ ಇಷ್ಟು ಫಾರ್ಮ್ ಆಗೋದು, ಇಷ್ಟು ಏನಿದೆ ಚೇಂಜಸ್ ಇದು ಝೈಗೋಟಿನಲ್ಲಿ ಆಗ್ತಾ ಇದೆ. ನೆಕ್ಸ್ಟ್ ಕಮಿಂಗ್ ಟು ದ ಪ್ಯಾಕೆಟಿನಲ್ಲಿ ಮೇನ್ ಆಗಿ ಆಗುವಂಥದ್ದು ಕ್ರಾಸಿಂಗ್ ಓವರ್. ಈ ಕ್ರಾಸಿಂಗ್ ಓವರ್ ಬಗ್ಗೆ ನೀವು ಮುಂಚೆ ಕಲ್ತಿರ್ಬೋದು, ಕಲ್ತಿಲ್ದೇ ಇರೋರಿಗೆ ಏನು ಅಂತ ಹೇಳ್ತೀನಿ. ಇಲ್ಲಿ ಹೇಳ್ದೆ ಅಲ್ವಾ, ಇಲ್ಲಿ ಕಾಂಪ್ಲೆಕ್ಸ್ ಫಾರ್ಮ್ ಆಗ್ತಾ ಇದೆ ಅಂತ. ಸಿನಾಪ್ಟೋನಿಮಲ್ ಕಾಂಪ್ಲೆಕ್ಸ್ ಫಾರ್ಮ್ ಆಗಿದೆ, 2ರ ಮಧ್ಯೆ ಒಂದೇನೋ ಕನೆಕ್ಷನ್ ಸ್ಟಾರ್ಟ್ ಆಗಿದೆ. ಈಗ ಏನಕ್ಕೆ ಅದು ಆಗ್ತಾ ಇರೋದು ಅಂದರೆ, ಕ್ರಾಸಿಂಗ್ ಓವರ್ ಆಗೋದಕ್ಕೋಸ್ಕರ ಇಲ್ಲಿ ಆಗ್ತಾ ಇರೋದು. ಏನಾಗುತ್ತೆ ಅಂದರೆ, 2ರ ಮಧ್ಯ ಕನೆಕ್ಷನ್ ಸ್ಟಾರ್ಟ್ ಆಗಿ ಇಲ್ಲಿರುವಂಥ ಕ್ರೋಮೋಸೋಮ್ ಮತ್ತು ಫಾದರ್ದು ಮದರ್ಗೆ, ಮದರ್ದು ಫಾದರ್ಗೆ ಹೀಗೆ ಎಕ್ಸ್ಚೇಂಜ್ ಆಗ್ತಾ ಹೋಗುತ್ತೆ. ಬೇರೆ ಕಲರ್ ಯೂಸ್ ಮಾಡಿದ್ರೆ ನಿಮಗೆ ನೀಟಾಗಿ ಕಾಣುತ್ತೆ. ಸೊ ಇಲ್ಲಿ ಇದು ಮದರಲ್ಲಿರುವಂಥ ಕ್ರೋಮೋಸೋಮ್ ಪಿಂಕಲ್ಲಿ ಬರೆಯೋಣ. ಸೊ ಮದರ್ದು ಕ್ರೋಮೋಸೋಮ್ ಪಿಂಕ್ ಅಂತ ಇಟ್ಕೊಳ್ಳಿ. ಓಕೆ, ಸೊ ಫಾದರಲ್ಲಿರೋ ಕ್ರೋಮೋಸೋಮ್ ನಿಮಗೆ ವೈಟಲ್ಲಿದೆ. ಸೊ ಏನಾಗ್ತಾ ಇದೆ, ಕ್ರಾಸಿಂಗ್ ಓವರ್ ಆಗುವಾಗ ಈ ಮದರಲ್ಲಿರುವಂಥ ಕ್ರೋಮೋಸೋಮ್ ಸ್ವಲ್ಪ ಇದಕ್ಕೆ ಶೇರ್ ಆಗುತ್ತೆ. 2ರ ಮಧ್ಯೆ ಕನೆಕ್ಷನ್ ಸ್ಟಾರ್ಟ್ ಆಗಿ ಕ್ರಾಸಿಂಗ್ ಓವರ್, 2ರ ಮಧ್ಯೆ ಎಕ್ಸ್ಚೇಂಜ್ ಆಫ್ ಜೀನ್ಸ್ ಟೇಕ್ಸ್ ಪ್ಲೇಸ್. ಸೊ ಅದು ಹೇಗಾಗುತ್ತೆ ನೆಕ್ಸ್ಟ್ ಅಂತಂದರೆ, ಇದು ಹೀಗೆ ಫಾದರ್ದು, ಇಲ್ಲಿ ಫಾದರಲ್ಲಿ ಸ್ವಲ್ಪ ಮದರ್ದು ಬಂದು ಸೇರಿಕೊಳ್ಳುತ್ತೆ. ಯಾಕೆ ಅಂತಂದರೆ 2ರ ಮಧ್ಯೆ ಕನೆಕ್ಷನ್ ಇದೆಲ್ಲ. ನೆಕ್ಸ್ಟ್ ಇಲ್ಲಿ ಮದರಲ್ಲಿ ಏನಾಗಿದೆ, ಡೀಟೇಲ್ ಆಗಿ ಹೇಳೋದಕ್ಕಾಗ್ತಾ ಇಲ್ಲ ನನಗೆ, ಯಾಕೆಂದರೆ ಟೈಮ್ ಸ್ವಲ್ಪ ಕಡಿಮೆ ಇರೋದ್ರಿಂದ ನಾನು ನಿಮಗೆ ಫಾಸ್ಟಾಗಿ ಹೇಳ್ಬಿಡ್ತಾ ಇದ್ದೀನಿ ಕಾನ್ಸೆಪ್ಟ್ನ. ಸೊ 2 ಹೀಗೆ ಹೀಗೆ ಜಾಯಿನ್ ಆಗಿ ಇದ್ರದ್ದು ಆರ್ಮ್ ಇದಕ್ಕೆ ಕನೆಕ್ಷನ್ ಆಗುತ್ತೆ, ಇದ್ರದ್ದು ಆರ್ಮ್ ಇಲ್ಲಿ ಕನೆಕ್ಟ್ ಆಗುತ್ತೆ, ಇದ್ರದ್ದು ಆರ್ಮ್ ಈ ಕಡೆ ಕನೆಕ್ಟ್ ಆಗುತ್ತೆ. ಹಾಗೆ ಕನೆಕ್ಷನ್ ಆದಾಗ ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲಿ ವೈಟ್ ಕಲರ್ ಇದ್ದಿದ್ದು ಇಲ್ಲಿ ಶೇರ್ ಆಗಿದೆ, ಮತ್ತು ಇಲ್ಲಿ ಪಿಂಕ್ ಕಲರ್ ಇದ್ದಿದ್ದು ಇಲ್ಲಿ ಶೇರ್ ಆಗಿದೆ. ಹೀಗೆ ಎಕ್ಸ್ಚೇಂಜ್ ಆಫ್ ಜೀನ್ಸ್ ಟೇಕ್ಸ್ ಪ್ಲೇಸ್. ಎಕ್ಸ್ಚೇಂಜ್ ಆಫ್ ಜೆನೆಟಿಕ್ ಮೆಟೀರಿಯಲ್ ಎಲ್ಲಾಗ್ತಾ ಇದೆ, ಈ ಪ್ಯಾಕೆಟಿನ್ ಸ್ಟೇಜಲ್ಲಿ ಆಗ್ತಾ ಇದೆ. ಅದನ್ನು ಆ ಪ್ರೋಸೆಸ್ನ ನಾವೇನು ಹೇಳ್ತೀವಿ ಅಂದರೆ ಕ್ರಾಸಿಂಗ್ ಓವರ್ ಅಂತ ಹೇಳ್ತೀವಿ. ಇಲ್ಲಿ ಪಿಕ್ಚರ್ ಕೂಡ ಹಾಕ್ತಾ ಇದ್ದೀನಿ ನಿಮ್ಗೆ ಅರ್ಥ ಆಗಲಿ ಅಂತ, ಹೇಗೆ ಎಕ್ಸಾಕ್ಟಾಗಿ ಅದು ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇದೆ. ಅದರದ್ದು ಏನಿದೆ ಅಷ್ಟು ಚಿಕ್ಕ ಆರ್ಮ್ ಏನಿದೆ ಅದನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ತಿದೆಯಲ್ವಾ. ಇದು ಇಲ್ಲೇ ಆಗಬೇಕು ಅಂತೇನಿಲ್ಲ, ಎಲ್ಲಾದರೂ ಆಗ್ಬೋದು, ಎಲ್ಲಾದರೂ ಒಂದು ಕಡೆ ಆಗ್ಬೋದು. ಯೂಶಲಿ ಎಕ್ಸ್ಚೇಂಜ್ ಆಗೋದು ಎಲ್ಲಾದರೂ ಆಗ್ಬೋದು. ನಾನು ಇಲ್ಲಿ ಈ ಪಾರ್ಟಲ್ಲಿ ತೋರಿಸಿದ್ದೀನಿ ಅಷ್ಟೇ. ಓಕೆ, ಅದನ್ನು ನಾವೇನು ಹೇಳ್ತೀವಿ ಅಂದರೆ ರೀಕಾಂಬಿನೇಷನ್. ಈ ಕಾಂಬಿನೇಷನ್ ಏನಿತ್ತು ಅದನ್ನು ಮತ್ತೆ ಆಲ್ಟ್ರ್ ಮಾಡ್ತಾ ಇದೆಯಲ್ಲ, ಅದನ್ನು ರೀಕಾಂಬಿನೇಷನ್ ಅಂತ ಹೇಳ್ತೀವಿ.
ಇದೇ ರೀಸನ್ಗೆ ನಿಮ್ಮಲ್ಲಿರುವಂಥ ಕ್ಯಾರೆಕ್ಟರ್ಗಳೇನಿದೆ ಅದು ನಿಮ್ಮ ಫಾದರಿಂದನೂ ಬಂದಿದೆ, ಮದರಿಂದನೂ ಬಂದಿದೆ. ಯಾಕೆ ಇಲ್ಲಿ ಶೇರ್ ಮಾಡ್ಕೊಳ್ತಿದೆ ಅಲ್ವಾ, ಜೆನೆಟಿಕ್ ಕ್ಯಾರೆಕ್ಟರ್ನ ಇಲ್ಲಿ ಶೇರ್ ಮಾಡ್ಕೊಳ್ತಿದ್ದಾರಲ್ಲ, ಅದಕ್ಕೋಸ್ಕರ ರೀಕಾಂಬಿನೇಷನ್ ಅಂತ ಅದನ್ನು ಹೇಳೋದು. ಓಕೆ, ನೆಕ್ಸ್ಟ್ ಡಿಪ್ಲೋಟಿನಲ್ಲಿ ಏನಾಗ್ತಾ ಇದೆ, ಡಿಸೊಲ್ಯೂಷನ್ ಆಫ್ ಸಿನಾಪ್ಟೋನಿಮಲ್ ಕಾಂಪ್ಲೆಕ್ಸ್. ಈ ಕಾಂಪ್ಲೆಕ್ಸ್ ಏನು ಫಾರ್ಮ್ ಆಗಿತ್ತು ಎರಡರ ಮಧ್ಯ, ಆ ಕಾಂಪ್ಲೆಕ್ಸ್ ಸ್ಲೋ ಆಗಿ ಎಲ್ಲ ಹೊರಟೋಗ್ತಾ ಇದೆ, ಅದನ್ನು ಡಿಸೊಲ್ಯೂಷನ್ ಅಂತ ಹೇಳ್ತೀವಿ. ಎಲ್ಲ ಸ್ಲೋ ಆಗಿ ಅದು ಹೊರಟೋಯ್ತು. ನೆಕ್ಸ್ಟ್ ಹೋದ ಮೇಲೂ ಕೂಡ ಇಲ್ಲೊಂದು ಕನೆಕ್ಷನ್ ಉಳ್ಕೊಂಡಿರುತ್ತೆ. ಇಲ್ಲಿ ಡ್ರಾ ಮಾಡಿದ್ದೀನಲ್ಲ, ಈ ಕಡೆಯಿಂದ ಹಿಂಗೆ ಬರ್ತಾ ಇದೆ, ಇದು ಈ ಕಡೆಯಿಂದ ಬರ್ತಾ ಇದೆ ಅಂತ. ಈ ಎರಡರ ಮಧ್ಯೆ ಹಿಂಗೆ ಬಂದಾಗ ಇಲ್ಲಿ ಎಕ್ಸ್ ಶೇಪ್ ಕಾಣ್ತಾ ಇದೆಯಾ? ಸೊ ಈ ಎಕ್ಸ್ ಶೇಪ್ ಸ್ಟ್ರಕ್ಚರ್ನ ನಾವೇನು ಹೇಳ್ತೀವಿ ಅಂದರೆ ಚಯಾಸ್ಮಾ ಅಂತ ಹೇಳ್ತೀವಿ. ಸೊ ಚಯಾಸ್ಮಾ ಕಾಂಪ್ಲೆಕ್ಸ್ ಎಲ್ಲ ಹೊರಟೋದ ಮೇಲೂ ಕೂಡ ಆ ಕನೆಕ್ಷನ್ ಒಂದು ಏನಿದೆ ಹಿಂಗೆ ಎಕ್ಸ್ ಶೇಪ್ ಫಾರ್ಮ್ ಆಗಿರೋದು ಅದು ಹಾಗೆ ಉಳ್ಕೊಂಡಿರುತ್ತೆ, ಅದನ್ನು ನಾವು ಚಯಾಸ್ಮಾ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಡಯಾಕೈನೆಸಿಸಲ್ಲಿ ಟರ್ಮಿನೇಷನ್ ಆಫ್ ಚಯಾಸ್ಮಾ, ಆ ಚಯಾಸ್ಮಾ ಏನು ಉಳ್ಕೊಂಡಿತ್ತು ಅದು ಕೂಡ ಸಪ್ರೇಟ್ ಆಗುತ್ತೆ. ಫೈನಲ್ ಆಗಿ ಈ ಥರ ಆಗುತ್ತೆ. ಓಕೆ, ಇದು ಫೈನಲ್ ಆಗಿ ಆಗುವಂಥದ್ದು. ಫಸ್ಟ್ ಇಲ್ಲಿ ಕಾಂಪ್ಲೆಕ್ಸ್ ಫಾರ್ಮ್ ಆಯಿತು, ಕಾಂಪ್ಲೆಕ್ಸ್ ಫಾರ್ಮ್ ಆಗಿ ಕ್ರಾಸಿಂಗ್ ಓವರ್ ಆಗಿ ರೀಕಾಂಬಿನೇಷನ್ ಆಯಿತು. ರೀಕಾಂಬಿನೇಷನ್ ಆದಮೇಲೆ ಆ ಕಾಂಪ್ಲೆಕ್ಸ್ ಎಲ್ಲ ಹೊರಟೋಯ್ತು, ಚಯಾಸ್ಮಾ ಹಾಗೆ ಉಳ್ಕೊಂಡಿತ್ತು ಎಕ್ಸ್ ಶೇಪ್ ಸ್ಟ್ರಕ್ಚರ್, ಮತ್ತು ಅದು ಕೂಡ ಡಿಸಾಲ್ವ್ ಆಗೋಯ್ತು, ಟರ್ಮಿನೇಷನ್ ಆಫ್ ಚಯಾಸ್ಮಾ. ಫೈನಲ್ ಆಗಿ ನ್ಯೂಕ್ಲಿಯೋಲಸ್ ಮತ್ತು ನ್ಯೂಕ್ಲಿಯರ್ ಮೆಂಬ್ರೇನ್ ಇದೆ, ಅದು ಕೂಡ ಡಿಸಪಿಯರ್ ಆಗಿಬಿಡುತ್ತೆ. ನೆನಪಿದೆಯಾ, ಮೈಟೋಸಿಸಲ್ಲಿ ನೀವೇನು ಕಲ್ತಿದ್ರಿ, ಪ್ರೋಫೇಸ್ 1 ಸ್ಟೇಜಲ್ಲಿ ನ್ಯೂಕ್ಲಿಯೋಲಸ್ ವಿಲ್ ಡಿಸಪಿಯರ್, ನ್ಯೂಕ್ಲಿಯರ್ ಮೆಂಬ್ರೇನ್ ವಿಲ್ ಡಿಸಪಿಯರ್. ಸೊ ಫೈನಲ್ ಆಗಿ ಅದೇ ಇಲ್ಲೂ ಆಗ್ತಾ ಇದೆ. ಬಟ್ ನೋಡಿ, ಅದರ ಜೊತೆಗೆ ಬೇರೆ ಎಲ್ಲ ಎಷ್ಟೊಂದು ಸೀರೀಸ್ ಆಫ್ ಚೇಂಜಸ್ ಇಲ್ಲಿ ಆಗ್ತಾ ಇದೆ. ಯಾಕೆಂದರೆ ಇದು ರಿಪ್ರೊಡಕ್ಷನ್ಗೆ ಹೆಲ್ಪ್ ಮಾಡ್ತಾ ಇದೆಯಲ್ಲ, ಸೊ ಇದೆಲ್ಲ ಆಗುತ್ತೆ. ಈ ರಿಪ್ರೊಡಕ್ಷನ್ಗೆ ಹೆಲ್ಪ್ ಮಾಡೋದ್ರಿಂದನೇ ಇದು ಏನಕ್ಕೆ ಇಂಪಾರ್ಟೆಂಟ್ ಅಂದರೆ ಮಿಯೋಸಿಸ್. ಅಕಸ್ಮಾತ್ ಏನಾದರೂ ಸಿಗ್ನಿಫಿಕೆನ್ಸ್ ಆಫ್ ಮಿಯೋಸಿಸ್ ಕೇಳಿದ್ರೆ ನಿಮಗೆ ಗೊತ್ತಿರಲಿ, ಈ ಥರ ಚೇಂಜಸ್ ಆಗೋದ್ರಿಂದನೇ ಸ್ಲೋ ಆಗಿ ಎವಲ್ಯೂಷನ್ ಕೂಡ ಆಗೋದು. ಇಲ್ಲಾಂತಂದರೆ ಜೆನೆಟಿಕಲಿ ಸೇಮ್ ನಾವು ಎಕ್ಸಾಕ್ಟ್ ಕಾಪಿಗಳಾಗ್ಬಿಟ್ಟಿದ್ರೆ, ನಮ್ಮಲ್ಲಿ ವೇರಿಯೇಷನ್ನೇ ಇಲ್ಲ ಅಂದಿದ್ರೆ, ಆ ಲೋವರ್ ಆರ್ಗಾನಿಸಮಿಂದ ಫೈನಲ್ ಆಗಿ ನೀವು ಹ್ಯೂಮನ್ ಬೀಯಿಂಗ್ ಏನು ಬಂದಿದೆ, ಎವಲ್ಯೂಷನ್ ಆಗಿದೆ, ಅದು ಆಗ್ತಾನೆ ಇರಲಿಲ್ಲ. ಸೊ ಸ್ಮಾಲ್ ಚೇಂಜಸ್ ಏನಿದೆ ಈ ಕ್ರಾಸಿಂಗ್ ಓವರಿಂದ, ರೀಕಾಂಬಿನೇಷನಿಂದ ಫೈನಲ್ ಆಗಿ ಎವಲ್ಯೂಷನ್ಗೆ ಹೆಲ್ಪ್ ಆಗ್ತಾ ಇದೆ. ಅದು ಒಂದು ಸಿಗ್ನಿಫಿಕೆನ್ಸ್. ಮತ್ತು ಇನ್ನೊಂದೇನು, ಜೆನೆಟಿಕ್ ರೀಕಾಂಬಿನೇಷನ್ ಆಗೋದ್ರಿಂದನೇ ನಮ್ಮಲ್ಲಿ ವೇರಿಯೇಷನ್ ಕಾಣೋದು. ಸೊ ಅದು ಕೂಡ ನೀವು ಜೆನೆಟಿಕ್ ರೀಕಾಂಬಿನೇಷನ್ ಇಸ್ ಪಾಸಿಬಲ್ ಓನ್ಲಿ ವಿತ್ ದ ಹೆಲ್ಪ್ ಆಫ್ ಮಿಯೋಸಿಸ್, ಅದನ್ನು ಮೆನ್ಷನ್ ಮಾಡ್ಬೋದು. ಸೊ 2 ಪಾಯಿಂಟ್ ನಿಮಗೆ ನೆನಪಿರಲಿ. ಮಿಯೋಸಿಸ್ ಏನಾದರೂ ಸಿಗ್ನಿಫಿಕೆನ್ಸ್ ಕೇಳಿದ್ರೆ ಅದನ್ನು ಆ್ಯಡ್ ಮಾಡಿ. ಮತ್ತು ಹಾಫ್ ಆಫ್ ದ ಕ್ರೋಮೋಸೋಮ್ ನಂಬರ್, ಅದು ಕೂಡ ಒಂದು ಸಿಗ್ನಿಫಿಕೆನ್ಸ್. ಆ್ಯಕ್ಚುಲಿ ಸುಮ್ಮನೆ ಹಾಫ್ ಆಗಿಬಿಡಲ್ಲ. ಅದು ಏನಕ್ಕೆ ಹಾಫ್ ಆಗ್ತಾ ಇದೆ ಅಂತಂದರೆ, ಈಗ 46 ಕ್ರೋಮೋಸೋಮ್ ನಮ್ಮ ಬಾಡಿಯಲ್ಲಿ ಇರಬೇಕಲ್ವಾ, ನಮ್ಮ ಬಾಡಿಯಲ್ಲಿ 46 ಕ್ರೋಮೋಸೋಮ್ ಇರಬೇಕು. ನಾವೇನಾದರೂ ಫಾದರಿಂದನೇ 46 ತೊಗೊಂಡು ಮದರಿಂದನೇ 46 ಕ್ರೋಮೋಸೋಮ್ ತೊಗೊಂಡ್ರೆ 46 ಎಷ್ಟಾಯಿತು, 92 ಆಗಿಬಿಡುತ್ತೆ ಅಲ್ವಾ. 92 ಅಂತಂದರೆ ನಮ್ಮ ಹ್ಯೂಮನ್ ಬಾಡಿಯಲ್ಲಿ 92 ಕ್ರೋಮೋಸೋಮ್ ಇರೋಕ್ಕೆ ಚಾನ್ಸೇ ಇಲ್ಲ, ನಮ್ಮದು 46 ಇರಬೇಕು. ಸೊ ಹಾಗಾಗಿ 2ರಿಂದ ಬಂದು ಕಂಬೈನ್ ಆಗೋದ್ರಿಂದ ಏನಾಗಿರುತ್ತೆ, ಇಲ್ಲಿ ಹಾಫ್ ಆಗಿರುತ್ತೆ. ನಿಮ್ಮ ಓವಾ ತೊಗೊಂಡ್ರು ಹಾಫ್ ಆಗಿ 23 ಇಟ್ಕೊಂಡಿರುತ್ತೆ. ಮತ್ತು ಸ್ಪರ್ಮಲ್ಲಿ ಮಿಯೋಸಿಸ್ ಆದ್ರೂ ಅದು 23 ಇಟ್ಕೊಂಡಿರುತ್ತೆ. ಯಾವಾಗ ಫ್ಯೂಸ್ ಆಗುತ್ತೆ ಆವಾಗ 46 ಆಗುತ್ತೆ. ಸೊ ಹಾಗೆ ಟು ಮೇಂಟೈನ್ ದ ಸೇಮ್ ಕ್ರೋಮೋಸೋಮ್ ನಂಬರ್ ಜನರೇಷನ್ ಆಫ್ಟರ್ ಜನರೇಷನ್, ದಿಸ್ ಮಿಯೋಸಿಸ್ ವಿಲ್ ಹೆಲ್ಪ್. Okay, this meiosis cell division will help in maintaining the same chromosome number generation after generation. It also helps in evolution of the organism. ಸೊ ಇದೆಲ್ಲ ನೀವು ಸಿಗ್ನಿಫಿಕೆನ್ಸ್ಗೆ ಬರಿಬೋದು. ಸೊ ಇಷ್ಟು ನಾನು ಬ್ರೀಫಾಗಿ ಕ್ವಿಕ್ ಆಗಿ ಹೇಳಿದ್ದೀನಿ. 2 ಲೆಸನ್ ನಿಮಗೆ ಇಂಪಾರ್ಟೆಂಟ್ ಪಾಯಿಂಟ್ಗಳೇನಿದೆ ಹೈಲೈಟ್ ಮಾಡಿದ್ದೀನಿ. ಬೇರೆ ಏನೇ ಡೌಟ್ ಇದ್ದರೂ ನೀವು ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ ನನಗೆ ಕೇಳ್ಬೋದು. ಇದರ ನೋಟ್ಸ್ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ, ಅದನ್ನು ಚೆಕ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ನೆಕ್ಸ್ಟ್ ಲೆಸನ್ನ ನೋಡೋಣ. ಸೊ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಬಾಯ್.